ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಸ್ಟೋರಿ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಪ್ರಪಂಚದ ಅತಿ ಪವರ್ಫುಲ್ ದೇಶ ಅಲ್ವಾ? ಅಂದ್ರೆ ತನಗಾಗಿ ಸಾಕಷ್ಟು ಹಡಗುಗಳನ್ನೇ ಬಿಲ್ಡ್ ಮಾಡಕ್ ಆಗ್ತಿಲ್ಲ. ಇನ್ನು ಪ್ರಪಂಚದ ಹೈಯೆಸ್ಟ್ GDP ಹೊಂದ್ಕೊಂಡಿದ್ದು ಮತ್ತೆ ಈ ಒಂದು ಗೂಡ್ಸ್ಗಳ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಗಿದ್ರು ಕೂಡ ಈ ಒಂದು US ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿಯ ಸ್ಥಿತಿ ತುಂಬಾನೇ ಕಡಿಮೆ ಆಗಿದೆ. ಅಂದ್ರೆ ತುಂಬಾ ವಿಚಿತ್ರ ಆಗೋಗಿದೆ ಅಂತ. ನಿಜ ಹೇಳ್ಬೇಕು ಅಂತಂದ್ರೆ US ಇಂದು ಗ್ಲೋಬಲ್ ಶಿಪ್ ಬಿಲ್ಡಿಂಗ್ಗೆ ಕೇವಲ 0.1% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಗೊತ್ತಾ, ಒಂದು ಕಾಲದಲ್ಲಿ ಈ ನಂಬರ್ 60% ಗಿಂತ ಹೆಚ್ಚಿತ್ತು. ಇನ್ನೊಂದ್ ಕಡೆ ನಾವು ನೋಡಿದಾಗ ಚೈನಾ ಈಗ ಮಾರ್ಕೆಟ್ನ 50% ಗಿಂತ ಹೆಚ್ಚು ಕಂಟ್ರೋಲ್ ಮಾಡ್ತಿದೆ. ಅಂದ್ರೆ US ಗಿಂತ ಚೈನಾನೇ ಮುಂದೆ ಹೋಗ್ತಿದೆ ಅಂತ. ಇನ್ನು ಭಾರತ ಕೂಡ ಗ್ಲೋಬಲ್ ಶಿಪ್ ಬಿಲ್ಡಿಂಗ್ ಅಲ್ಲಿ ಶೇರ್ನ ಸುಮಾರು 1 to 2% ನಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಮ್ಯಾನೇಜ್ ಮಾಡ್ಕೊಂಡಿದೆ. ಹಾಗಾದ್ರೆ ದೊಡ್ಡ ಪ್ರಶ್ನೆ ಅಂತಂದ್ರೆ US ಶಿಪ್ ಬಿಲ್ಡಿಂಗ್ ಅಲ್ಲಿ ಇಷ್ಟೊಂದು ಹಿಂದೆ ಬೀಳೋಕೆ ಅಷ್ಟೊಂದು ತಪ್ಪಾಗಿದ್ದಾದ್ರೂ ಎಲ್ಲಿ ಅಂತ. ಒಂದು ಕಾಲದಲ್ಲಿ ಈ ಡೊಮೇನ್ ಅಲ್ಲಿ ಪ್ರಪಂಚವನ್ನ ಲೀಡ್ ಮಾಡ್ತಿದ್ದ ದೇಶವನ್ನ ಜಪಾನ್ ಮತ್ತೆ ಸೌತ್ ಕೊರಿಯಾ ಹಾಗೆ ಚೈನಾ ಹೇಗೆ ಓವರ್ಟೇಕ್ ಮಾಡ್ತು? US ತನ್ನ ಒಂದು ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿಯನ್ನ ಮತ್ತೆ ರಿವೈವ್ ಮಾಡಬಹುದಾ? ಇದರಲ್ಲಿ ಭಾರತಕ್ಕೆ ಕೀ ಲೆಸನ್ಸ್ ಆದ್ರೂ ಏನಿದೆ? ಇವತ್ತಿನ ವಿಡಿಯೋಲಿ ನಾವು ಇದೆಲ್ಲವನ್ನು ಕೂಡ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲು ನಾವು ಈ ವಿಡಿಯೋನ 3 ಭಾಗಗಳಾಗಿ ವಿಂಗಡಿಸ್ತಾ ಇದೀವಿ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಪಾರ್ಟ್ 1, ದ ರೈಸ್ ಅಂಡ್ ಫಾಲ್ ಆಫ್ US ಶಿಪ್ ಬಿಲ್ಡಿಂಗ್. ಹೈ ಕಾಸ್ಟ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಥಿಂಕಿಂಗ್ ಮತ್ತೆ ಈ ಒಂದು ಪ್ರೊಟೆಕ್ಷನಿಸ್ಟ್ ಪಾಲಿಸೀಸ್ ನ ನೋಡಿದಾಗ ಹೇಗೆ US ಶಿಪ್ ಬಿಲ್ಡಿಂಗ್ ಸೆಕ್ಟರ್ ನ ಕೊಲ್ಯಾಪ್ಸ್ಗೆ ಕಾರಣವಾದದ್ದು ಅಂತ ನಾವು ಫಸ್ಟ್ ತಿಳ್ಕೊಳ್ಬೇಕು. ಪಾರ್ಟ್ 2, ದ ರೈಸ್ ಆಫ್ ಚೈನಾ. ಗ್ಲೋಬಲ್ ಶಿಪ್ ಬಿಲ್ಡಿಂಗ್ ಮಾರ್ಕೆಟ್ ಅಲ್ಲಿ ಚೈನಾ ಮಾಸಿವ್ ಡೊಮೇನ್ಸ್ ಅನ್ನ ಗಳಿಸೋದಕ್ಕೆ ಸಹಾಯ ಮಾಡ್ದ ಒಂದು ಸ್ಪೆಸಿಫಿಕ್ ಸ್ಟ್ರಾಟಜಿಕ್ ಮೂವ್ಸ್ ಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಪಾರ್ಟ್ 3, ದ ರೋಡ್ ಅಹೆಡ್ ಫಾರ್ ದಿ US. ಈಗ US ಕಂಬ್ಯಾಕ್ ಮಾಡಬಹುದಾ ಮತ್ತೆ ಅದಕ್ಕೆ ಯಾವ ಸ್ಟೆಪ್ಸ್ ನ ತಗೊಳ್ಬೇಕಾಗತ್ತೆ ಅಂತ ನಾವಿಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು. ಇವತ್ತಿನ ವಿಡಿಯೋ ಅಮೆರಿಕ ಮತ್ತೆ ಚೈನಾ ಮೇಲೆ ಫೋಕಸ್ಡ್ ಆಗಿದ್ರು ಕೂಡ ಇದರಲ್ಲಿ ನಮ್ಮ ಭಾರತ ಕಲಿಯುವಂತಹ ಬೇಕಾದಷ್ಟು ಪಾಠಗಳಿದೆ. ನೋಡಿ, ಭಾರತ ಗ್ಲೋಬಲ್ ಸೂಪರ್ ಪವರ್ ಗಳ ಒಂದು ಲಿಸ್ಟ್ ಸೇರ್ಬೇಕು ಅಂತಂದ್ರೆ ನಾವು ಇಂತಹ ಒಂದು ಇಂಡಸ್ಟ್ರಿಯಲ್ ಕೇಸ್ ಸ್ಟಡಿಗಳನ್ನ ಆಳವಾಗಿ ಸ್ಟಡಿ ಮಾಡಬೇಕು, ಅವರಿಂದ ಕಲಿಬೇಕು. ಈಗ ಪ್ರತಿಯೊಂದು ದೇಶನೂ ಕೂಡ ಏರಿಳಿತ ಬಂದಾಗ ಕೆಲವು ಪ್ಯಾಟರ್ನ್ಸ್ ಗಳನ್ನ ಫಾಲೋ ಮಾಡುತ್ತೆ. ಅವರಿಗೆ ಕೆಲವು ಒಂದು ಅನ್ಫೇರ್ ಅಡ್ವಾಂಟೇಜ್ ಕೂಡ ಇರುತ್ತೆ, ಮತ್ತೆ ಅವರು ಆ ಮಿಸ್ಟೇಕ್ಸ್ ಕೂಡ ಮಾಡ್ತಾನೆ ಇರ್ತಾರೆ. ಎರಡನ್ನೂ ಅರ್ಥ ಮಾಡ್ಕೊಳ್ಳೋದ್ರಿಂದ ನಾವು ನಮಗಾಗಿ ಒಂದು ಬೆಟರ್ ಪಾಲಿಸೀಸ್ ಮತ್ತೆ ಒಂದು ಸ್ಟ್ರಾಟಜೀಸ್ ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಇನ್ವೆಸ್ಟರ್ಸ್ ಆಗಿ ಇಂಥ ಒಂದು ಅನಾಲಿಸಿಸ್ ನ ನಾವು ನೋಡ್ಕೊಂಡಾಗ ಭವಿಷ್ಯದಲ್ಲಿ ಯಾವ ಕಂಪನಿಗಳು ಚೆನ್ನಾಗಿ ಮಾಡ್ಬೋದು ಅಂತ ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಇದು ಸಹಾಯ ಮಾಡುತ್ತೆ. ಸೊ ಆ ಕಾಂಟೆಕ್ಸ್ಟ್ ನೊಂದಿಗೆ ಇವತ್ತಿನ ಕೇಸ್ ಸ್ಟಡಿ ಏನು ಅಂತ ನೋಡ್ಕೊಂಬರೋಣ. ಪಾರ್ಟ್ 1 ಹೇಳ್ದ ಹಾಗೆ ದ ರೈಸ್ ಅಂಡ್ ದಿ ಫಾಲ್ ಆಫ್ US ಶಿಪ್ ಬಿಲ್ಡಿಂಗ್. ನೋಡಿ, ವರ್ಲ್ಡ್ ವಾರ್ ಸೆಕೆಂಡ್ ಮುಗಿಯೋ ಹೊತ್ತಿಗೆ US ಪ್ರಪಂಚದ ಶಿಪ್ಪಿಂಗ್ ನ ಒಂದು ಟೊನೇಜ್ ನ ನಾವು ನೋಡಿದೀವಿ ಅಂದ್ರೂ ಕೂಡ 60% ಭಾಗವನ್ನ ಬಿಲ್ಡ್ ಮಾಡ್ತಿತ್ತು. ಇನ್ನು ಕಂಟೈನರ್ ಶಿಪ್ಪಿಂಗ್ ನ ನಾವು ನೋಡಿದಾಗ ಶಿಪ್ ಟು ಶೋರ್ ಕ್ರೇನ್ಸ್ ಅಂತ ಹೇಳ್ತೀವಿ. ಅಷ್ಟೇ ಯಾಕೆ, ಪ್ರಪಂಚದ ಮೊದಲ LNG ಶಿಪ್, ಈ ಎಲ್ಲಾ ಒಂದು ಇನೋವೇಷನ್ಸ್ ಬಂದಿದೆ ಅಮೆರಿಕಾಯಿಂದ. ಆದ್ರೆ ಇವತ್ತು US ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ಅಂದ್ರೆ ಸ್ವಲ್ಪನೂ ಕಾಂಪಿಟೇಟಿವ್ ಆಗಿಲ್ಲ. ಮತ್ತೆ ಇದೀಗ ನಾವು ನೋಡಿದಾಗ ಒಂದು ಮೇಜರ್ ಸ್ಟ್ರಾಟಜಿಕ್ ರಿಸ್ಕ್ ಆಗಿ ಬದಲಾಗ್ತಿದೆ. ಈಗ ಗ್ಲೋಬಲ್ ಟ್ರೇಡ್ ನೇ ತಗೊಳ್ಳಿ, 85% ಗಿಂತ ಹೆಚ್ಚು ಈ ಹಡಗನ್ನ ಅಂದ್ರೆ ಇದ್ರ ಮೂಲಕನೇ ನಡೀತಿರೋದು. ಅಮೆರಿಕ ತನ್ನ ಸ್ವಂತ ಹಡಗುಗಳನ್ನ ಬಿಲ್ಡ್ ಮಾಡದೇ ಇದ್ರೆ ಅದು ಫಾರಿನ್ ಕಂಟ್ರೀಸ್ ಗಳ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ಇದನ್ನ ಬದಲಾಯಿಸೋದಕ್ಕೆ ಪ್ರೆಸಿಡೆಂಟ್ ಟ್ರಂಪ್ ಇತ್ತೀಚೆಗೆ ಏನ್ ಮಾಡಿದ್ರು ಅಂತಂದ್ರೆ ವೈಟ್ ಹೌಸ್ ಆಫೀಸ್ ಆಫ್ ಶಿಪ್ ಬಿಲ್ಡಿಂಗ್ ನ ಕ್ರಿಯೇಟ್ ಮಾಡ್ಕೊಂಡ್ರು. ಅದರ ಉದ್ದೇಶ ಏನು ಅಂದ್ರೆ ಅಮೆರಿಕನ್ ಒಂದು ಶಿಪ್ ಬಿಲ್ಡಿಂಗ್ ಅನ್ನ ಮತ್ತೆ ಗ್ರೇಟ್ ಮಾಡ್ಕೊಳ್ಳೋದು. ಹಾಗಿದ್ರೆ ಅವರ ಉದ್ದೇಶ ಏನು? ಈ ಒಂದು ಅಮೆರಿಕನ್ ಶಿಪ್ ಬಿಲ್ಡಿಂಗ್ ಇದೆ ಗೊತ್ತಾ, ಇದನ್ನ ಇನ್ನಷ್ಟು ಉತ್ತಮ ಮಾಡ್ಕೊಳ್ಳೋದು. ನೋಡಿ, ಅಮೆರಿಕ ಪ್ರತಿ ವರ್ಷ ಸುಮಾರು $4 ಟ್ರಿಲಿಯನ್ ಮೌಲ್ಯದ ಕಾರ್ಗೋ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಇದು ಭಾರತದ 2024 ಹಾಗೂ 25 ಒಂದು ನಾಮಿನಲ್ GDP ಗಿಂತ ಹೆಚ್ಚು. ಆದ್ರೆ ಈ ಟ್ರೇಡ್ ಅಲ್ಲಿ ಬಳಸೋ 40% ಶಿಪ್ಸ್ ಅನ್ನ ನಾವು ನೋಡಿದಾಗ ಫಾರಿನ್ ಮೇಡ್ ಆಗಿದೆ, ಅಂದ್ರೆ ವಿದೇಶದಿಂದ ಬರುತ್ತೆ ಅಂತ. ಇನ್ನು 2022ರಲ್ಲಿ ಅಮೆರಿಕ ಕೇವಲ 5 ಕಮರ್ಷಿಯಲ್ ಶಿಪ್ಸ್ ಗಳನ್ನಷ್ಟೇ ಸ್ವಂತದಲ್ಲಿ ಬಿಲ್ಡ್ ಮಾಡ್ಕೊಂಡಿದ್ದು. ಇದಕ್ಕೆ ನಾವು ಹೋಲಿಸಿದಾಗ ಚೈನಾ 1794 ಶಿಪ್ಸ್ ಅನ್ನ ಡೆಲಿವರ್ ಮಾಡಿತ್ತು, ಮತ್ತೆ ಸೌತ್ ಕೊರಿಯಾನು ಕೂಡ 734 ಶಿಪ್ಸ್ ಅನ್ನ ಡೆಲಿವರ್ ಮಾಡಿದೆ. ಒಟ್ಟಾರೆಯಾಗಿ ಚೈನಾ, ಸೌತ್ ಕೊರಿಯಾ ಮತ್ತೆ ಜಪಾನ್ ಇವತ್ತು ಗ್ಲೋಬಲ್ ಶಿಪ್ ಬಿಲ್ಡಿಂಗ್ಸ್ ನ 90% ಕಂಟ್ರೋಲ್ ಮಾಡ್ತಿದ್ದಾರೆ. ಗೊತ್ತಾ, ಇದು ಕೇವಲ ಕ್ವಾಂಟಿಟಿ ವಿಷಯ ಮಾತ್ರ ಅಲ್ಲ, ಅಮೆರಿಕ ಒಂದು ಕಾಂಪ್ಲೆಕ್ಸಿಟಿ ಮತ್ತೆ ಟೆಕ್ನಾಲಜಿ ವಿಷಯದಲ್ಲೂ ಕೂಡ ಹಿಂದೆ ಬಿದ್ದೋಗಿದೆ. ಸೌತ್ ಕೊರಿಯಾ ಮತ್ತೆ ಜಪಾನ್ ನಾವು ತಗೊಂಡಾಗ LNG ಮತ್ತೆ LPG ಕ್ಯಾರಿಯರ್ಸ್ ತರದ ಒಂದು ಹೈ ವ್ಯಾಲ್ಯೂ ಟೆಕ್ನಿಕಲಿ ನೋಡಿದಾಗ ಅಡ್ವಾನ್ಸ್ಡ್ ಶಿಪ್ಸ್ ಗಳನ್ನ ಬಿಲ್ಡ್ ಮಾಡೋದ್ರಲ್ಲಿ ತುಂಬಾ ಮುಂದೆ ಇದೆ. ಇನ್ನು ಚೈನಾ
ಇನ್ನೊಂದ್ ಕಡೆ ನಾವು ನೋಡ್ತಿದೀವಿ ಅಂದ್ರೂ ಕೂಡ ಮಾಸ್ ಪ್ರೊಡಕ್ಷನ್ ಮೇಲೆ ಫೋಕಸ್ ಮಾಡ್ತು. ಇನ್ನು ಕಂಟೈನರ್ ಶಿಪ್ಸ್ ಮತ್ತೆ ಬಲ್ಕ್ ಕ್ಯಾರಿಯರ್ಸ್ ತರದ ಒಂದು ಸಿಂಪಲ್ ಆಗಿರೋ ಅಂದ್ರೆ ಸುಲಭವಾಗಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿರೋ ಈ ವೆಸಲ್ಸ್ ಗಳನ್ನು ಕೂಡ ಒಂದ್ ಕಡೆ ಬಿಲ್ಡ್ ಮಾಡ್ಕೊಳ್ತು. ಕಳೆದ 2 ವರ್ಷಗಳಲ್ಲಿ ನಾವು ನೋಡಿದಾಗ ಚೈನಾ ಈ ಸೆಗ್ಮೆಂಟ್ಸ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಗ್ರೋತ್ ಅನ್ನ ತೋರಿಸಿದೆ. ಈ ಮಧ್ಯೆ ಅಮೆರಿಕ ತನ್ನ ಶಿಪ್ ಯಾರ್ಡ್ಸ್ ಗಳು ಏನೆಲ್ಲ ಇರುತ್ತೆ ಇದನ್ನ ಮಾಡರ್ನೈಸ್ ಮಾಡೋದ್ರಾಗೆಲ್ಲನೂ ಕೂಡ ಅಥವಾ ಸ್ಪೆಷಲೈಸ್ಡ್ ವೆಸಲ್ಸ್ ಗಳ ಮೇಲೆ ಫೋಕಸ್ ಮಾಡಿದಾಗನು ಕೂಡ ಫೇಲ್ ಆಗೋಯ್ತು. ಹೀಗೆ ಅದರ ಒಂದು ಏಷ್ಯನ್ ಕಾಂಪಿಟೇಟರ್ಸ್ ಶಿಪ್ ಬಿಲ್ಡಿಂಗ್ ಅಲ್ಲಿ ಗ್ಲೋಬಲ್ ಲೀಡರ್ಸ್ ಆದ್ರು. ಹೀಗೆ ಅಮೆರಿಕ ಹಿಂದೆ ಉಳಿತಾ ಏನಾಯ್ತು ಅಂತಂದ್ರೆ ಇನ್ನೊಂದು ಕಡೆ ಏಷ್ಯನ್ ಕಾಂಪಿಟೇಟರ್ಸ್ ಯಾರೆಲ್ಲ ಇದ್ದಾರೆ ಅವರು ಶಿಪ್ ಬಿಲ್ಡಿಂಗ್ ಅಲ್ಲಿ ಗ್ಲೋಬಲ್ ಲೀಡರ್ಸ್ ಆದ್ರು. ಆದ್ರೆ ಸ್ನೇಹಿತರೆ ಇದು ಯಾವಾಗ್ಲೂ ಕೂಡ ಹೀಗಿರಲ್ಲ ಬಿಡಿ. ನೋಡಿ 1840 ರಿಂದ ನಾವು ತಗೊಂಡಾಗ 1860 ರವರೆಗೆ ಅಮೆರಿಕ ಶಿಪ್ ಬಿಲ್ಡಿಂಗ್ ಅಲ್ಲಿ ಒಂದು ಸುವರ್ಣ ಯುಗವನ್ನ ನೋಡಿದೆ ಗೊತ್ತಾ. ಸಿವಿಲ್ ವಾರ್ಗೂ ಮುಂಚೆ ಅಮೆರಿಕದ 3ರಲ್ಲಿ 2 ಭಾಗ ಫಾರಿನ್ ಟ್ರೇಡ್ ಮತ್ತೆ US ಬಿಲ್ಟ್ ಶಿಪ್ಸ್ ಗಳಲ್ಲೇ ನಡೀತಾ ಇತ್ತು. ಯಾಕೆ ಅಂತಂದ್ರೆ ಅಮೆರಿಕನ್ ಶಿಪ್ ಬಿಲ್ಡರ್ಸ್ ಮರದ ಹಡಗುಗಳು ಮಾಡೋದ್ರಲ್ಲಿ ತುಂಬಾ ಮುಂದೆ ಇದ್ದಾರೆ. ಅವರು ಪ್ರಪಂಚದಲ್ಲಿ ಅತಿ ಫಾಸ್ಟ್ ಆಗಿ ಅಂದ್ರೆ ಕೆಲವು ಕಮರ್ಷಿಯಲ್ ಶಿಪ್ಸ್ ಗಳನ್ನ ಬಿಲ್ಡ್ ಮಾಡ್ತಿದ್ರು. ಆದ್ರೆ ನಾವು ಕಾಲಕ್ರಮೇಣ ನೋಡಿದಾಗ ಸಿಚುವೇಶನ್ ಬದಲಾಗೋಯ್ತು, ಟೆಕ್ನಾಲಜಿ ಕೂಡ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ನೋಡಿ, ಕೇವಲ ಅಮೆರಿಕ ಅಷ್ಟೇ ಅಲ್ಲ ಭಾರತಕ್ಕೂ ಈ ಒಂದು ವುಡನ್ ಮರದಿಂದ ಮಾಡುವಂತಹ ಶಿಪ್ ಬಿಲ್ಡಿಂಗ್ ಅಲ್ಲಿ ಒಂದು ಶ್ರೀಮಂತವಾದ ಪರಂಪರೆ ಇತ್ತು. ನೋಡಿ ಲೋಥಲ್ ನಿಂದ ಹಿಡಿದು ಚೋಳ ಡೈನೆಸ್ಟಿವರೆಗೂ ತಗೊಂಡಾಗೂ ಕೂಡ ಈ ಒಂದು ರಾಜಮನೆತನದಿಂದ ಹಿಡಿದು ಭಾರತ ಒಂದು ಕಾಲದಲ್ಲಿ ಮ್ಯಾರಿಟೈಮ್ ಟ್ರೇಡ್ ಗೆ ಮೇಜರ್ ಹಬ್ ಆಗಿತ್ತು. ಆದ್ರೆ ಬ್ರಿಟಿಷ್ ರೂಲ್ ಸ್ಟಾರ್ಟ್ ಆದ್ಮೇಲೆ ಈ ಒಂದು ಹೆರಿಟೇಜ್ ಏನಿದೆ ಇದು ಕಂಪ್ಲೀಟ್ ಆಗಿ ನಾಶ ಆಗೋಯ್ತು. ಅಂದ್ರೆ 17ನೇ ಶತಮಾನದಲ್ಲಿ ಈ ಒಂದು ಇಂಗ್ಲೆಂಡ್ ನ 300 ಟನ್ ಶಿಪ್ ಬಿಲ್ಡ್ ಮಾಡ್ತಿದ್ದಾಗ ಸೂರತ್ ಮತ್ತೆ ದಬೋಲ್ ಈ ತರದ ಒಂದು ಇಂಡಿಯನ್ ಡಾಕಿ ಯಾರ್ಡ್ಸ್ ಗಳು ಕೂಡ ಅದಕ್ಕಿಂತ 4 ಪಟ್ಟು ಹೆಚ್ಚು ಭಾರವಾದ ಈ ಒಂದು ಹಡಗುಗಳನ್ನ ಮಾಡ್ತಿದ್ವು. ಸೂರತ್ ಇಂದಲೇ ಈ ಒಂದು ಪಾರ್ಸಿ ಶಿಪ್ ಬಿಲ್ಡರ್ಸ್ ಅನ್ನ ನಾವು ನೋಡಿದಾಗ ತುಂಬಾ ಲೆಜೆಂಡರಿ ಆದ LN ವಾಡಿಯಾ ಈ ತರದವರು ಬಾಂಬೆಗೆ ಬಂದಿದ್ದು. ಅಂದ್ರೆ ಈ ಒಂದು ಜೆಮೆಸ್ಟಿಜಿ ಒಡಿಯಾ ಹಾಗೂ ಬ್ರಿಟಿಷ್ ನೇವಿಗಳಿಗಾಗಿ ಈ ಒಂದು ಬಾಲ್ಟಿಕ್ ಐಸ್ ನಲ್ಲೂ ಕೂಡ ಸರ್ವೈವ್ ಆಗಬಲ್ಲಂತ ಒಂದು ಶಿಪ್ಸ್ ಗಳನ್ನ ಹಡಗುಗಳನ್ನ ಕಟ್ತಿದ್ರು. ಇನ್ನು ಈ ಒಂದು ಮಲಬಾರ್ ಟೀಕ್ ನಿಂದ ಮಾಡಿದಂತ ಈ ಹಡಗುಗಳು ಇವತ್ತಿಗೂ ಕೂಡ ಬ್ರಿಟಿಷ್ ನೇವಲ್ ಮ್ಯೂಸಿಯಂ ನಲ್ಲಿ ಡಿಸ್ಪ್ಲೇ ಆಗಿದೆ. ಹಾಗೆ ಒಂದು ವಾಡಿಯಾ ಕಮ್ಯುನಿಟಿಯ ಕೆಲಸದಿಂದಾಗಿ ನಾವು ನೋಡ್ತಿದ್ವಿ ಅಂದ್ರೂ ಕೂಡ ಭಾರತ ಒಂದು ಕಾಲದಲ್ಲಿ ಮ್ಯಾರಿಟೈಮ್ ಕ್ರಾಫ್ಟ್ ಮ್ಯಾನ್ ಶಿಪ್ ಅಲ್ಲಿ ಒಂದು ಹರಿಕಾರವನ್ನ ಪ್ರಸಿದ್ಧಿ ಮಾಡ್ಕೊಂಡಿತ್ತು ಅಂತ ಇನ್ನೂ ಹಿಸ್ಟ್ರಿಯಲ್ಲಿ ಇದೆ. ಆದ್ರೆ 1860 ರ ಹೊತ್ತಿಗೆ ನಾವು ನೋಡಿದಾಗ ಪ್ರಪಂಚ ಈ ಒಂದು ಸ್ಟೀಮ್ ಪವರ್ಡ್ ಐರನ್ ಮತ್ತೆ ಈ ಒಂದು ಸ್ಟೀಲ್ ಶಿಪ್ಸ್ ಕಡೆಗೆ ಶಿಫ್ಟ್ ಆಗೋಯ್ತು. ಇದು ವುಡನ್ ಶಿಪ್ಸ್ ಗಳಿಗಿಂತ ತುಂಬಾ ಫಾಸ್ಟರ್ ಹಾಗೂ ಡ್ಯೂರಬಲ್ ಆಗಿದ್ವು ಅಲ್ವಾ. ಅಂದ್ರೆ ಈ ಒಂದು ಸ್ಟೀಮ್ ಶಿಪ್ಸ್ ಬಿಲ್ಡ್ ಮಾಡೋದು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿತ್ತು. ಹಾಗೆ ಇನ್ನೊಂದ್ ಕಡೆ ನಾವು ನೋಡಿದಾಗ ಅಮೆರಿಕ ಶಿಪ್ ಬಿಲ್ಡರ್ಸ್ ಈ ಬದಲಾವಣೆಯನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಹಿಂಜರಿತ ಕೂಡ ತಗೊಂಡಿದ್ರು. ಆದ್ರೆ 1890 ರ ಹೊತ್ತಿಗೆ ನಾವು ನೋಡಿದಾಗ ಅಮೆರಿಕ ತನ್ನ ಕಾಂಪಿಟೇಟಿವ್ ಎಡ್ಜ್ ಅನ್ನ ಕಳೆದುಕೊಂಡಿತ್ತು. ಒಂದು ಕಾಲದಲ್ಲಿ ಗ್ಲೋಬಲ್ ಟ್ರೇಡ್ ನ ಡಾಮಿನೇಟ್ ಮಾಡ್ತಿದ್ದ ಅಮೆರಿಕ ಅರ್ಲಿ 20th ಸೆಂಚುರಿ ಬರೋಷ್ಟರಲ್ಲಿ ಕೇವಲ 8% ಫಾರಿನ್ ಟ್ರೇಡ್ ಮಾತ್ರ US ಬಿಲ್ಟ್ ಶಿಪ್ಸ್ ಬಳಸಿ ನಡೆಸ್ತಿತ್ತು ಗೊತ್ತಾ. ಇನ್ನು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ US ಹಿಂದೆ ಬಿದ್ದಿದ್ರು ಕೂಡ ಅದರ ಒಂದು ಡೊಮೆಸ್ಟಿಕ್ ಶಿಪ್ ಬಿಲ್ಡಿಂಗ್ ಮಾತ್ರ ರೆಗ್ಯುಲೇಷನ್ಸ್ ಇಂದಾಗಿ ತುಂಬಾ ಸ್ಟ್ರಾಂಗ್ ಆಗೇ ಇತ್ತು. ಇನ್ನು ಅಮೆರಿಕ ಲಾ ಪ್ರಕಾರ ನಾವು ನೋಡಿದಾಗ ಡೊಮೆಸ್ಟಿಕ್ ಟ್ರೇಡ್ ಕೇವಲ ಅಂದ್ರೆ US ಬಿಲ್ಟ್ ಶಿಪ್ಸ್ ಬಳಸಿ ಮಾತ್ರ ಮಾಡಬೇಕಾಗಿದೆ. ಅಂದ್ರೆ ಈ ಒಂದು US ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ಒಂದು ಡೊಮೆಸ್ಟಿಕ್ ಬಬಲ್ ಒಳಗಡೆ ಪ್ರೊಟೆಕ್ಟ್ ಆಗಿತ್ತು ಅಂತ. ನಿಜ ಹೇಳ್ಬೇಕು ಅಂತಂದ್ರೆ ಡೊಮೆಸ್ಟಿಕ್ ಶಿಪ್ಪಿಂಗ್ ಟೋನೇಜ್ ಹಾಗೆ ಒಂದು ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಟೋನೇಜ್ ಗಿಂತ 10 ಪಟ್ಟು ಹೆಚ್ಚಿತ್ತು. ಸೊ ಡೊಮೆಸ್ಟಿಕ್ ಟ್ರೇಡ್ ಅನ್ನ ನಾವು ನೋಡಿದಾಗ ಬಿಸ್ನೆಸ್ ನ ಒಂದು ಮೇನ್ ಸೋರ್ಸ್ ಆಗಿ ಬೆಳವಣಿಗೆ ಕಂಡು ಗೊತ್ತಾ. ಆದ್ರೆ ವರ್ಲ್ಡ್ ವಾರ್ ಫಸ್ಟ್ ಅಲ್ಲಿ ನಾವು ನೋಡಿದಾಗ ಈ ಸಮಯದಲ್ಲಿ ಟ್ರೇಡ್ ಗೋಸ್ಕರನೇ ಫಾರಿನ್ ಶಿಪ್ಸ್ ಮೇಲೆ ರಿಲೇ ಆಗೋದು ತುಂಬಾ ಡೇಂಜರಸ್ ಅಂತ ಅಮೆರಿಕಾಗೆ ಗೊತ್ತಾಗೋಯ್ತು. ಈ ಅಮೆರಿಕ ಗೌರ್ಮೆಂಟ್ ಏನ್ ಮಾಡ್ತು ಇಂಥ ಸಮಯದಲ್ಲಿ ತನ್ನದೇ ಆದ ಕಾಲಲ್ಲಿ ನಿಂತ್ಕೊಂಡು ಈ ಒಂದು ಕಂಟ್ರೋಲ್ ನ ತಗೊಳ್ಬೇಕು ಅಂತ ಹಲವಾರು ಸ್ಟೆಪ್ಸ್ ಗಳನ್ನ ತಗೊಳ್ತು. ಉದಾಹರಣೆಗೆ ಶಿಪ್ಪಿಂಗ್ ಆಕ್ಟ್ ಆಫ್ 1916 ರ ಮೂಲಕ ಈ ಒಂದು ಮರ್ಚೆಂಟ್ ಮೆರೀನ್ ಫ್ಲೀಟ್ ಡೆವಲಪ್ ಮಾಡೋದಕ್ಕೆ $50 million ಅನ್ನ ಫಂಡ್ ಆಗಿ ತಗೊಂಡ್ಕೊಂಡ್ರು. ಇದರ ನಂತರ ನಾವು ನೋಡಿದಾಗ 1936 ರಲ್ಲಿ ಗೌರ್ಮೆಂಟ್ ಮರ್ಚೆಂಟ್ ಮರೀನ್ ಆಕ್ಟ್ ಇಂಟ್ರೊಡ್ಯೂಸ್ ಮಾಡಿಕೊಂಡು ಈ ಒಂದು ಕನ್ಸ್ಟ್ರಕ್ಷನ್ ಡಿಫರೆನ್ಷಿಯಲ್ ಸಬ್ಸಿಡಿ ಅಂತ ಒಂದನ್ನ ಆಫರ್ ಮಾಡೋದಕ್ಕೂ ಕೂಡ ಶುರು ಮಾಡ್ತು. ಈ ಒಂದು ಸಬ್ಸಿಡಿಯ ಹಿಂದಿನ ಐಡಿಯಾ ಏನಾಗಿತ್ತು ಗೊತ್ತಾ, ಈ ಒಂದು US ಬಿಲ್ಟ್ ಶಿಪ್ಸ್ ಏನಾದ್ರೂ ಕಡಿಮೆ ಆದಂತ ಸಮಯದಲ್ಲಿ ಫಾರಿನ್ ಬಿಲ್ಟ್ ಶಿಪ್ಸ್ ನಡುವಿನ ಒಂದು ಪ್ರೈಸ್ ಗ್ಯಾಪ್ ಕವರ್ ಮಾಡೋದಾಗಿತ್ತು ಕೂಡ. ಕೆಲವು ಕೇಸಸ್ ಅಲ್ಲಿ ನಾವು ನೋಡಿದಾಗ ಈ ಸಬ್ಸಿಡಿ ಕಾಸ್ಟ್ ನ 50% ತನಕ ಕವರ್ ಮಾಡ್ತಿತ್ತು. ಅಂದ್ರೆ ಬೇಸಿಕಲಿ ಕೂಡ US ಶಿಪ್ ಬಿಲ್ಡಿಂಗ್ ಸೆಕ್ಟರ್ ಆದ ಒಂದು ಎಕನಾಮಿ ತರಾನೇ ಅಂತ. ಇನ್ನು ವಾರ್ ಟೈಮ್ ಅಲ್ಲಿ ಈ ಒಂದು ಅಭಿವೃದ್ಧಿ ಆಗೋದಕ್ಕೆ ಶುರುವಾಗಿದ್ದು. ಇನ್ನು ವರ್ಲ್ಡ್ ವಾರ್ ಸೆಕೆಂಡ್ ಬರೋ ಹೊತ್ತಿಗೆ US ಶಿಪ್ ಬಿಲ್ಡಿಂಗ್ ತನ್ನ ಒಂದು ಗೋಲ್ಡನ್ ಪೀಕ್ ಅನ್ನ ತಲುಪಿತ್ತು ಗೊತ್ತಾ. ಅದಕ್ಕೆ 2 ಮುಖ್ಯ ಕಾರಣಗಳಿತ್ತು. ಮೊದಲನೇದು ಜರ್ಮನ್ ಸಬ್ಮರೀನ್ಸ್
ಫ್ರಾನ್ಸ್ ಈ ಒಂದು ನಿರಂತರವಾಗಿ US ಶಿಪ್ಸ್ ಮೇಲೆ ಅಟ್ಯಾಕ್ ಮಾಡ್ತಿದ್ದು. ಇದರಿಂದ ರಿಪ್ಲೇಸ್ಮೆಂಟ್ಗಾಗಿ ಹ್ಯೂಜ್ ಡಿಮ್ಯಾಂಡ್ ಕೂಡ ಸೃಷ್ಟಿಯಾಗಿತ್ತು. ಎರಡನೇದು, ಯುರೋಪ್ ಅಮೆರಿಕ ಜೊತೆ ಮಾಸಿವ್ ಶಿಪ್ ಆರ್ಡರ್ಸ್ ನ ಪ್ಲೇಸ್ ಮಾಡ್ಕೊಂಡಿದ್ದು. ಈ ಡಿಮ್ಯಾಂಡ್ ಅನ್ನ ಪೂರೈಸೋದಕ್ಕೆ ಅಮೆರಿಕ ತನ್ನ ಶಿಪ್ ಯಾರ್ಡ್ ಕೆಪಾಸಿಟಿಯನ್ನ ತುಂಬಾ ಫಾಸ್ಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡ್ತು. ಮತ್ತೆ ಇನ್ನೊಂದ್ ಕಡೆ ನಾವು ನೋಡಿದಾಗ ಲಿಬರ್ಟಿ ಶಿಪ್ಸ್ ತರದ ಒಂದು ಕಾರ್ಗೋ ಶಿಪ್ ಬಿಲ್ಡ್ ಮಾಡೋದ್ರ ಮೇಲೆ ತುಂಬಾ ಹೆವಿ ಆಗಿ ಫೋಕಸ್ ಮಾಡ್ತು. ಅಂದ್ರೆ ಶಿಪ್ ಬಿಲ್ಡಿಂಗ್ ನ ಫಾಸ್ಟ್ ಟ್ರ್ಯಾಕ್ ಮಾಡೋಕೆ ಅವರು ತಮ್ಮ ಒಂದು ಲಾರ್ಜ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಅನ್ನ ಟೆಕ್ನಿಕ್ ಆಗಿ ಬಳಸ್ಕೊಂಡ್ರು. ಅಂದ್ರೆ ಇಲ್ಲಿ ನಾವು ಡೀಟೇಲ್ಡ್ ಆಗಿ ನೋಡಿದಾಗ ಏನ್ ಗೊತ್ತಾಗುತ್ತೆ ಗೊತ್ತಾ, ಈ ಪೂರ್ತಿ ಶಿಪ್ ಅನ್ನ ಅಂದ್ರೆ ಹಡಗನ್ನ ಸಣ್ಣ ಸಣ್ಣ ಪಾರ್ಟ್ಸ್ ಅಲ್ಲಿ ಬಿಲ್ಡ್ ಮಾಡೋ ಬದಲು ದೊಡ್ಡ ದೊಡ್ಡ ಸೆಕ್ಷನ್ಸ್ ಗಳನ್ನ ಮೊದಲು ಅಸೆಂಬಲ್ ಮಾಡ್ಕೊಳ್ಳೋದು, ಆಮೇಲೆ ಅವನ್ನ ವೆಲ್ಡ್ ಮಾಡಲಾಗ್ತಿತ್ತು. ಇನ್ನು ವರ್ಲ್ಡ್ ವಾರ್ ಸೆಕೆಂಡ್ ಅಲ್ಲಿ ಈ ಸಮಯ ಬಂದಾದ ತಕ್ಷಣ 100ಕ್ಕೂ ಹೆಚ್ಚು ಅಮೆರಿಕನ್ ಶಿಪ್ ಯಾರ್ಡ್ಸ್ ಒಟ್ಟಾರೆಯಾಗಿ ಸುಮಾರು 5,000 ಶಿಪ್ಸ್ ಅನ್ನ ಬಿಲ್ಡ್ ಮಾಡ್ತಿತ್ತು. ಅದರಲ್ಲಿ ಸುಮಾರು 2,700 ಲಿಬರ್ಟಿ ಶಿಪ್ಸ್ ಆಗಿದ್ವು. ಅಂದ್ರೆ ಈ ಒಂದು ಯುದ್ಧ ಮುಗಿಯೋ ಹೊತ್ತಿಗೆ ಅಮೆರಿಕ ಕೇವಲ 50 ದಿನಗಳಲ್ಲಿ ಒಂದು ಲಿಬರ್ಟಿ ಶಿಪ್ ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು ಅಂತ. ಅದನ್ನ ಇವತ್ತಿಗೂ ಕೂಡ ನಾವು ಹೋಲಿಸಿ ನೋಡಿಸಿದಾಗ ಈಗ ಸ್ಮಾಲೆಸ್ಟ್ ಕಮರ್ಷಿಯಲ್ ಶಿಪ್ಸ್ ಬಿಲ್ಡ್ ಮಾಡೋ ತನಕನೂ ಕೂಡ ಕನಿಷ್ಠ 3 ರಿಂದ 4 ತಿಂಗಳು ಬೇಕಾಗತ್ತೆ. ಮತ್ತೆ ದೊಡ್ಡ ಒಂದು ಶಿಪ್ ನ ಬಿಲ್ಡ್ ಮಾಡಬೇಕು ಅಂತಂದ್ರೆ 1 ರಿಂದ 3 ವರ್ಷಗಳು ಹಿಡಿಯತ್ತೆ. ಆದ್ರೆ ನಾವು ಲಿಬರ್ಟಿ ಶಿಪ್ ಬಿಲ್ಡಿಂಗ್ ಟೆಕ್ನಿಕ್ಸ್ ಗಳನ್ನ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿದಾಗ ಅವನ್ನ ಬಿಲ್ಡ್ ಮಾಡೋದಕ್ಕೆ ಫಾಸ್ಟ್ ಆಗಿದ್ರು ಕೂಡ ಅಷ್ಟೇನು ಎಫಿಷಿಯಂಟ್ ಆಗಿರ್ಲಿಲ್ಲ ಅಂತ ಗೊತ್ತಾಯ್ತು. ಸೊ ಯುದ್ಧ ಆದ ನಂತರ US ಈ ಟೆಕ್ನಿಕ್ಸ್ ಗಳೆಲ್ಲ ಏನಿದೆ ಅಲ್ವಾ, ಇದನ್ನ ಇಮಿಡಿಯೇಟ್ ಆಗಿ ಕೈ ಬಿಟ್ಬಿಡ್ತು. ಮತ್ತು ಅಲ್ಲೇನ ನಡೀತಿದೆ ಅಂತಂದ್ರೆ US ಶಿಪ್ ಬಿಲ್ಡಿಂಗ್ಸ್ ನ ಪತನ ಶುರುವಾಯಿತು ಅಂತ, ಅಂದ್ರೆ ಡೌನ್ ಫಾಲ್ ಆಗೋಯ್ತು. ನಿಧಾನವಾಗಿ ಒಂದು ಕಾಲದಲ್ಲಿ ವೆಲ್ ಆಯಿಲ್ಡ್ ಮಷೀನ್ ಆಗಿದ್ದ ಇದರಲ್ಲಿ ತುಕ್ಕು ಹಿಡಿಯೋದಕ್ಕೆ ಶುರುವಾಯಿತು. ಅಮೆರಿಕ ತನ್ನ ಶಿಪ್ ಯಾರ್ಡ್ಸ್ ಗಳನ್ನ ಮಾಡರ್ನೈಸ್ ಮಾಡೋದ್ರಲ್ಲೂ ಇನ್ನೊಂದ್ ಕಡೆ ಗ್ಲೋಬಲ್ ಕಾಂಪಿಟೇಟರ್ಸ್ಗೆ ಅಡ್ಯಾಪ್ಟ್ ಆಗೋದ್ರಲ್ಲೂ ಫೇಲ್ ಆಗೋಯ್ತು. ಆದ್ರೆ ಯಾಕೆ? ಹಬ್ ಆಫ್ ಇನೋವೇಷನ್ ಮತ್ತೆ ಆಂಟರ್ಪ್ರಿನರ್ಶಿಪ್ ಅಂತ ತನ್ನನ್ನೇ ಕರೆದುಕೊಳ್ಳೋ ಇದೇ ದೇಶ ಅಲ್ವಾ. ಸೊ ನಿಖರವಾಗಿ ಏನಾಯ್ತು? ವಾಟ್ ಎಕ್ಸಾಕ್ಟ್ಲಿ ವೆಂಟ್ ರಾಂಗ್? ಈ ಡೌನ್ ಫಾಲ್ ಹಿಂದೆ 3 ಮುಖ್ಯವಾದ ಕಾರಣಗಳಿತ್ತು. ಪೋಸ್ಟ್ ವಾರ್ ಮೊಮೆಂಟ್ಸಮ್ ನಾವು ನೋಡಿದಾಗ ಸದುಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ ಅಮೆರಿಕ ವಿಫಲವಾಗಿದ್ದು. ಅಂದ್ರೆ ಹೆಚ್ಚಿರೋ ಕಾಸ್ಟ್ ಮತ್ತೆ ಔಟ್ಡೇಟೆಡ್ ಸಿಸ್ಟಮ್ಸ್ ಏನಿದೆ, ಈ ಹಳೆಯ ವ್ಯವಸ್ಥೆಗಳನ್ನೇ ಹಾಗೆ ಇಟ್ಕೊಂಡಿರೋದು, ಮಾಡರ್ನೈಸ್ ಆಗ್ಲೇ ಇಲ್ಲ ಅಂತ. ಇನ್ನು ಪ್ರೊಟೆಕ್ಷನಿಸ್ಟ್ ಪಾಲಿಸೀಸ್ ಏನಿರುತ್ತೆ ಇದ್ರ ಮೇಲೆ ಅತಿಯಾದ ಅವಲಂಬನೆ. ಬನ್ನಿ ಒಂದೊಂದಾಗಿ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಪೋಸ್ಟ್ ವಾರ್ ಮೊಮೆಂಟಮ್ಸ್ ಏನಿದೆ ಇದರ ಒಂದು ಕ್ಯಾಪಿಟಲೈಸ್ ಸದುಪಯೋಗ ಮಾಡ್ಕೊಳ್ಳೋದ್ರಲ್ಲಿ ಯಾಕೆ ವಿಫಲವಾಯಿತು ನೋಡಿ. ವರ್ಲ್ಡ್ ವಾರ್ ಸೆಕೆಂಡ್ ಆದಾದ್ಮೇಲೆ US ಪ್ರಪಂಚದ ಶಿಪ್ಪಿಂಗ್ ಟೋನೇಜ್ ನ ಒಂದು 60% ಗಿಂತ ಹೆಚ್ಚು ಕಂಟ್ರೋಲ್ ಮಾಡ್ತಿತ್ತು. ಅದರ ಒಂದು ಶಿಪ್ ಯಾರ್ಡ್ಸ್ ಫುಲ್ ಕೆಪಾಸಿಟಿಯಲ್ಲಿ ನಡೀತಿತ್ತು ಅಲ್ವಾ. ಅಂದ್ರೆ ಸ್ಕಿಲ್ಡ್ ವರ್ಕ್ ಫೋರ್ಸ್ ರೆಕಾರ್ಡ್ ಸ್ಪೀಡ್ ಅಲ್ಲಿ ಈ ಒಂದು ಶಿಪ್ಸ್ ಏನಿರುತ್ತೆ ಇದನ್ನ ಡೆಲಿವರ್ ಮಾಡ್ತಿದ್ರು. ಇನ್ನು ಅಮೆರಿಕಾಗೆ ಪರ್ಮನೆಂಟ್ ಗ್ಲೋಬಲ್ ಶಿಪ್ ಬಿಲ್ಡಿಂಗ್ ನ ನಾವು ನೋಡಿದಾಗ ಇದರಲ್ಲಿ ಲೀಡರ್ ಆಗೋಕೆ ಇದೊಂದು ಒನ್ಸ್ ಇನ್ ಅ ಸೆಂಚುರಿ ಆಪರ್ಚುನಿಟಿ, ಅಂದ್ರೆ ಶತಮಾನಕ್ಕೊಮ್ಮೆ ಸಿಗೋ ಅಂತ ಅವಕಾಶ ಆಗಿತ್ತು. ಆದ್ರೆ ಈ ಅಡ್ವಾಂಟೇಜ್ ಅನ್ನ ಹಣಗಳಿಕೆ ಮಾಡೋ ಬದಲು ಅಮೆರಿಕ ಏನ್ ಮಾಡ್ತು ಗೊತ್ತಾ, ತುಂಬಾ ಕಡಿಮೆ ಸೇಲ್ಸ್ ಆಗಿ ಬದಲಾಯಿಸ್ತು. ಕೇವಲ 3 ವರ್ಷಗಳಲ್ಲಿ ಬ್ರಿಟನ್, ಫ್ರಾನ್ಸ್, ಜರ್ಮನಿ ಮತ್ತೆ ಡೆನ್ಮಾರ್ಕ್ ತರದ ದೇಶಗಳು ತಮ್ಮ ಒಂದು ವಾರ್ ಟೈಮ್ ಕಾರ್ಗೋ ಲಾಸಸ್ ಏನಿದೆ ಅದನ್ನ US ಮೇಡ್ ಶಿಪ್ಸ್ ಅನ್ನ ಬಳಸ್ಕೊಂಡು ರಿಪ್ಲೇಸ್ ಮಾಡ್ಕೊಂಡ್ವು. ಎರಡನೇದು, ಹೆಚ್ಚಿರೋ ಕಾಸ್ಟ್ ಮತ್ತೆ ಔಟ್ಡೇಟೆಡ್ ಸಿಸ್ಟಮ್ಸ್. ನೋಡಿ, ಯುದ್ಧ ನಂತರ ಬ್ರಿಟನ್ಗೆ ಹೋಲಿಸಿದ್ರೆ ಅಮೆರಿಕನ್ ಸ್ಟೀಲ್ ಮತ್ತೆ ಲೇಬರ್ ಎರಡೂನು ಕೂಡ ತುಂಬಾನೇ ಎಕ್ಸ್ಪೆನ್ಸಿವ್ ಆಗೋದ್ವು. ನೋಡಿ, ಎಮರ್ಜೆನ್ಸಿಯ ಶಿಪ್ ಯಾರ್ಡ್ಸ್ ಗಳನ್ನ ನಾವು ನೋಡಿದಾಗ ಶಟ್ ಡೌನ್ ಕಂಪ್ಲೀಟ್ ಆಗಿ ಮಾಡ್ಬಿಟ್ರು ಗೊತ್ತಾ. ಈಗ ಬಿಲ್ಡರ್ಸ್ನೇ ತಗೊಳ್ಳಿ, ಲಾರ್ಜ್ ಬ್ಲಾಕ್ ಈ ಒಂದು ಕನ್ಸ್ಟ್ರಕ್ಷನ್ ಮೆಥಡ್ಸ್ ನ ಕೈ ಬಿಟ್ಕೊಂಡು ಹಳೆಯ ಒಂದು ಸ್ಲೋವರ್ ಆಗಿರುವಂತ ಈ ಶಿಪ್ ಬಿಲ್ಡಿಂಗ್ ಟೆಕ್ನಿಕ್ಸ್ ಗಳು ಏನಿದೆ ಅದಕ್ಕೆ ವಾಪಸ್ ಹೊರಟೋದ್ರು. ಈಗ ಡೊಮೆಸ್ಟಿಕ್ ಟ್ರೇಡ್ ಅನ್ನ ನಾವು ತಗೊಂಡಾಗ ಇದು ಮೊದಲು ಏನಾಗಿತ್ತು, US ಬಿಲ್ಟ್ ಶಿಪ್ಸ್ ಗಳಿಗೆ ಹ್ಯೂಜ್ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಿತ್ತು. ಈಗ ಟ್ರಕ್ಕಿಂಗ್ ಕಡೆಯಿಂದ ನಾವು ನೋಡಿದ್ವಿ ಅಂದ್ರೂ ಕೂಡ ಸೀರಿಯಸ್ ಕಾಂಪಿಟೇಷನ್ ನ ಎದುರಿಸಬೇಕಾಗ್ತದೆ. ಈಗ ರೋಡ್ ವೇಸ್ ನ ತಗೊಳ್ಳಿ, ವಾಟರ್ ವೇಸ್ ಗಳನ್ನ ತಗೊಳ್ಳಿ, ಈ ಜಾಗವನ್ನ ಆಕ್ರಮಿಸೋದಕ್ಕೆ ಇವರು ಶುರು ಮಾಡ್ಕೊಂಡ್ರು. ಇನ್ನು ವರ್ಲ್ಡ್ ವಾರ್ ಸೆಕೆಂಡ್ ಆಗಕ್ಕಿಂತ ಮುಂಚೆ ಈ ಒಂದು ಸಮುದ್ರ ತೀರದಲ್ಲಿ ನಡೆಯುವಂತಹ ಟ್ರೇಡ್ ಗಳನ್ನ ನಾವು ನೋಡಿದಾಗ ಸುಮಾರು 400 ಹಡಗುಗಳು ಇದ್ವು. ಆದ್ರೆ ಯುದ್ಧ ಆದ ನಂತರ ಆ ನಂಬರ್ ಕೇವಲ 100ಕ್ಕೆ ಇಳಿದೋಯ್ತು. ಮತ್ತೆ ಅದು ಎಂದಿಗೂ ಕೂಡ ರಿಕವರ್ ಆಗ್ಲೇ ಇಲ್ಲ. ಮೂರನೇದು, ಪ್ರೊಟೆಕ್ಷನಿಸ್ಟ್ ಪಾಲಿಸೀಸ್ ಮೇಲೆ ಅತಿಯಾದ ಅವಲಂಬನೆ. ಅಮೆರಿಕ ಈ ಸೆಕ್ಟರ್ ನ ರಿವೈವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಲೇ ಇಲ್ಲ ಅಂತ ಅನ್ಕೊಳ್ಳಿ. 1960 ಅಲ್ಲಿ ಈ ಒಂದು ಸ್ಯೂಸ್ ಕೆನಾಲ್ ಶಟ್ ಡೌನ್ ಆದಾಗ ಗ್ಲೋಬಲ್ ಶಿಪ್ಪಿಂಗ್ ಶಾರ್ಟೇಜ್ ಉಂಟಾಗೋಯ್ತು. ಇದರಿಂದ ಶಿಪ್ ಬಿಲ್ಡಿಂಗ್ ಅಲ್ಲಿ ಒಂದು ಟೆಂಪ್ರರಿ ಬೂಮ್ ಬಂತು. ಇನ್ನು ಅಮೆರಿಕ ಇದಕ್ಕೆ ರೆಸ್ಪಾನ್ಸ್ ಆಗಿ ಏನ್ ಮಾಡ್ತು ಗೊತ್ತಾ, ತನ್ನ ಹಿಸ್ಟ್ರಿಯಲ್ಲಿ ಅತಿ ದೊಡ್ಡ ಪೀಸ್ ಟೈಮ್ ಶಿಪ್ ಬಿಲ್ಡಿಂಗ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತು.
ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಆಮೇಲೆ ಬಂತು ನೋಡಿ 1970 ಒಂದು ಗ್ಲೋಬಲ್ ಆಯಿಲ್ ಕ್ರೈಸಿಸ್. ಅದು ಎಲ್ಲವನ್ನೂ ಕೂಡ ಹಳಿ ತಪ್ಪಿಸಿ ನಡ್ಸ್ಕೊಂಡೋಯ್ತು. ಈಗ ಫ್ಯೂಯಲ್ ಪ್ರೈಸಸ್ ಅನ್ನು ನಾವು ಕನ್ಸಿಡರ್ ಮಾಡ್ಕೊಂಡಾಗ ಇದ್ದಕ್ಕಿದ್ದ ಹಾಗೆ ಗಗನಕ್ಕೇರ್ತು. ಇನ್ನು ಗ್ಲೋಬಲ್ ಟ್ರೇಡ್ ಸ್ಲೋ ಆಗೋಯ್ತು ಕೂಡ. ಮತ್ತೆ ಶಿಪ್ ಸಪ್ಲೈ ಏನಾಗುತ್ತೆ, ಈ ಡಿಮ್ಯಾಂಡ್ಗಿಂತ ತುಂಬಾನೇ ಹೆಚ್ಚಾಗೋಯ್ತು. 1980 ಹೊತ್ತಿಗೆ US ಒಂದು ಕಾಸ್ಟ್ ಡಿಫರೆನ್ಷಿಯಲ್ ಸಬ್ಸಿಡಿಯನ್ನ ತೆಗೆದುಹಾಕ್ತು. ಇದು ಸುಮಾರು 50 ವರ್ಷಗಳ ಕಾಲ ಶಿಪ್ಪಿಂಗ್ ಸೆಕ್ಟರ್ಗೆ ಸಪೋರ್ಟ್ ಮಾಡ್ತು ಕೂಡ. ಈ ಸಬ್ಸಿಡಿಯನ್ನ ನಾವು ನೋಡಿದಾಗ ಶಿಪ್ ಬಿಲ್ಡಿಂಗ್ ನ ಕಾಸ್ಟ್ ನ 50% ತನಕ ಕವರ್ ಮಾಡ್ತಿತ್ತು. ಅದರ ರಿಮೂವಲ್ ಏನಿದೆ ಅಲ್ವಾ, ಇದು ಕಮರ್ಷಿಯಲ್ ಶಿಪ್ ಪ್ರೊಡಕ್ಷನ್ ನಲ್ಲಿ ಡ್ರಾಸ್ಟಿಕ್ ಡಿಕ್ಲೇನ್ ಅಂದ್ರೆ ತೀವ್ರ ಕುಸಿತವನ್ನ ಕಂಡಿದೆ. ಮೊದಲು ಅಮೆರಿಕ ಪ್ರತಿ ವರ್ಷ ಸುಮಾರು 20 ಕಮರ್ಷಿಯಲ್ ಶಿಪ್ ಬಿಲ್ಡಿಂಗ್ ಅನ್ನ ಮಾಡ್ತಿದ್ರೆ ಆ ನಂಬರ್ ಮುಂದಿನ 8 ವರ್ಷಗಳಲ್ಲಿ ಕೇವಲ 5 ಹಡಗುಗಳಿಗೆ ಮಾತ್ರ ಇಳಿದೋಯಿತು. ಈಗ ಅಮೆರಿಕನ್ ಬಿಲ್ಟ್ ಹಡಗುಗಳನ್ನ ನಾವು ನೋಡಿದಾಗ ಏಷ್ಯನ್ ಬಿಲ್ಟ್ ಹಡಗುಗಳಿಗಿಂತ 2-3 ಪಟ್ಟು ಹೆಚ್ಚು ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿತ್ತು. ಇದರ ಪರಿಣಾಮವಾಗಿ US ಬೇಸ್ಡ್ ಶಿಪ್ಪಿಂಗ್ ಕಂಪನಿಗಳು ಕೂಡ ತಮ್ಮ ಒಂದು ಆರ್ಡರ್ಸ್ ಅನ್ನ ಫಾರಿನ್ ಶಿಪ್ ಯಾರ್ಡ್ಸ್ ಗಳಿಗೆ ಕೊಡೋದಕ್ಕೆ ಶುರು ಮಾಡ್ಕೊಂಡ್ರು. ಮತ್ತೆ ಹೀಗೆ ನಾವು ನೋಡಿದಾಗ ಈ ಒಂದು ಹೈ ಕಾಸ್ಟ್ ಮತ್ತೆ US ಶಿಪ್ ಬಿಲ್ಡಿಂಗ್ಸ್ ನ ಒಂದು ಕೊಲಾಪ್ಸ್ಗೆ ಎರಡನೇ ಮುಖ್ಯ ಕಾರಣ ಆಗಿದ್ದು. ಈಗ US ಶಿಪ್ ಬಿಲ್ಡಿಂಗ್ ನ ಡೌನ್ ಫಾಲ್ ಅಂತ ಏನ್ ಹೇಳ್ತೀವಿ, ಯಾಕಾಯ್ತು ಅನ್ನೋದ್ರ ಬಗ್ಗೆ ಕಾರಣಗಳನ್ನ ನೋಡೋಣ. ನಾವು ಕಳೆದ ಭಾಗಗಳಲ್ಲಿ 3 ಮುಖ್ಯ ಕಾರಣಗಳನ್ನ ಲಿಸ್ಟ್ ಮಾಡಿದ್ವಿ ಅಲ್ವಾ. ಈಗ ಇದ್ರ ಬಗ್ಗೆ ಏನು ಅಂತ ಇಲ್ಲಿ ಗೊತ್ತಾಗತ್ತೆ. ಇವತ್ತು ಅಮೆರಿಕ ಅಲ್ಲಿ ಒಂದು ಶಿಪ್ ಬಿಲ್ಡ್ ಮಾಡೋದು ಪ್ರಪಂಚದಲ್ಲಿ ಅತಿ ಎಕ್ಸ್ಪೆನ್ಸಿವ್ ಪ್ರಾಸೆಸ್ ಗಳಲ್ಲಿ ಒಂದು. ಈಗ US ಅಲ್ಲಿ ಶಿಪ್ ಬಿಲ್ಡಿಂಗ್ ಕಾಸ್ಟ್ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಸುಮಾರು ಡಬಲ್. ಎಷ್ಟು ಹೆಚ್ಚಿದೆ ಅಂತಂದ್ರೆ ನಿಮ್ಗೆ ಇಲ್ಲಿ ಒಂದೊಂದೇ ಗೊತ್ತಾಗುತ್ತೆ. ನಂಬರ್ 1 ಲೇಬರ್ ಕಾಸ್ಟ್, ಕಾರ್ಮಿಕರ ವೆಚ್ಚ. ಮೊದಲನೇದಾಗಿ ಈ ಒಂದು ಲೇಬರ್ ಕಾಸ್ಟ್ ಅಂತ ನಾವು ನೋಡಿದಾಗ ಇದು ಅತಿ ದೊಡ್ಡ ಕಾಂಟ್ರಿಬ್ಯೂಟರ್ಸ್ ಗಳಲ್ಲಿ ಒಂದು. ಶಿಪ್ ಬಿಲ್ಡಿಂಗ್ ಒಂದು ಹೈಲಿ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ. ಲೇಬರ್ ಒಂದು ಮಾತ್ರ ಅಲ್ಲ, ಈಗ ಒಂದು ಶಿಪ್ ಬಿಲ್ಡ್ ಮಾಡಬೇಕಾದ್ರೆ ಏನಾಗುತ್ತೆ, ಟೋಟಲ್ ಕಾಸ್ಟ್ ನ ಸುಮಾರು 30% ಭಾಗವಾಗಿರುತ್ತೆ. ಈಗ ತಗೊಳ್ಳಿ, ಹಲವಾರು ಬೇರೆ ಇಂಡಸ್ಟ್ರೀಸ್ ಆಟೋಮೇಷನ್ ನಾವು ತಗೊಂಡಾಗ ಇದರಲ್ಲಿ ಅಳವಡಿಸ್ಕೊಂಡ್ರು ಕೂಡ ಶಿಪ್ ಬಿಲ್ಡಿಂಗ್ ಇನ್ನೂ ಕೂಡ ಹೆಚ್ಚಾಗಿ ಮ್ಯಾನ್ಯುಯಲ್ ವರ್ಕ್ ಮೇಲೆ ಡಿಪೆಂಡ್ ಆಗಿದೆ. ವೆಲ್ಡರ್ಸ್, ಫ್ಯಾಬ್ರಿಕೇಟರ್ಸ್, ಪೈಪ್ ಫಿಟ್ಟರ್ಸ್, ಮರೀನ್ ಇಂಜಿನಿಯರ್ಸ್ ಇದನ್ನೆಲ್ಲನೂ ಕೂಡ ಪ್ರತಿಯೊಂದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಚೈನಾ, ಕೊರಿಯಾ ಮತ್ತೆ ಜಪಾನ್ ತರದ ದೇಶಗಳಲ್ಲಿ ಸ್ಕಿಲ್ಡ್ ಲೇಬರ್ ಅಫೋರ್ಡಬಲ್ ರೇಟ್ಸ್ ಅಲ್ಲಿ ಸಿಗ್ತಾರೆ. ಆದ್ರೆ ಅಮೆರಿಕದಲ್ಲಿ ಮಾತ್ರ ಅಫೋರ್ಡಬಲ್ ಕಾಸ್ಟ್ ಅಲ್ಲಿ ನಾವು ನೋಡಿದಾಗ ಈ ಸ್ಕಿಲ್ಡ್ ವರ್ಕರ್ಸ್ ಅಂತ ಏನ್ ಹೇಳ್ತೀವಿ ಇವರನ್ನ ಹುಡುಕೋದೆ ಕಷ್ಟ ಆಗಿರುತ್ತೆ. ಜೊತೆಗೆ ಒಂದು ಕಲ್ಚರಲ್ ಶಿಫ್ಟ್ ಕೂಡ ಆಗ್ತಿದೆ. ಹೆಚ್ಚು ಹೆಚ್ಚು ಅಮೆರಿಕನ್ಸ್ ಈಗ ವೈಟ್ ಕಾಲರ್ ಜಾಬ್ಸ್ ಅನ್ನ ಪ್ರಿಫರ್ ಮಾಡ್ತಿದ್ದಾರೆ. ಅಂದ್ರೆ ಈ ಒಂದು ಡಾಕಿ ಯಾರ್ಡ್ಸ್ ಮತ್ತೆ ಶಿಪ್ ಯಾರ್ಡ್ಸ್ ಅಲ್ಲಿನ ಒಂದು ಫಿಸಿಕಲಿ ಡಿಮ್ಯಾಂಡ್ ಅನ್ನ ನಾವು ನೋಡಿದಾಗ ಈ ಒಂದು ಕೆಲಸದಿಂದ ತುಂಬಾನೇ ದೂರ ಹೋಗ್ತಿರೋದು. ಈಗ ಈ ಪಾಯಿಂಟ್ ಅಲ್ಲಿ ನೀವು ಯೋಚನೆ ಮಾಡ್ತಿರ್ಬೋದು, ಭಾರತಕ್ಕೆ ಒಂದು ಅಡ್ವಾಂಟೇಜ್ ಇರ್ಬೇಕಲ್ವಾ ಅಂತ. ನೋಡಿ, ಭಾರತದ ಹತ್ರ ಅಫೋರ್ಡಬಲ್ ಲೇಬರ್ ಇದ್ದಾರೆ, ಹೌದು. ಆದ್ರೆ ಶಿಪ್ ಬಿಲ್ಡಿಂಗ್ ಕೇವಲ ಮ್ಯಾನ್ ಪವರ್ ಬಗ್ಗೆ ಮಾತ್ರ ಅಲ್ಲ, ಇದು ಒಂದು ಆಳವಾದ ಕೌಶಲ್ಯ ಬಗ್ಗೆ. ಸದ್ಯಕ್ಕೆ ಭಾರತದ ಹತ್ರ ಹೈಲಿ ಸ್ಕಿಲ್ಡ್ ಶಿಪ್ ಬಿಲ್ಡಿಂಗ್ ವರ್ಕರ್ಸ್ ಗಳನ್ನ ನಾವು ನೋಡಿದಾಗ ತುಂಬಾನೇ ಲಿಮಿಟೆಡ್ ಅಲ್ಲಿ ಇದ್ದಾರೆ. ಈಗ ನಮ್ಮ ಪ್ರೊಡಕ್ಟಿವಿಟಿ ಬಗ್ಗೆ ಯೋಚನೆ ಮಾಡೋಣ. ಗ್ಲೋಬಲ್ ಲೀಡರ್ಸ್ ಅಚೀವ್ ಮಾಡೋದ್ರ 1/10 ಅಷ್ಟು ಮಾತ್ರ ಇದೆ. ಈಗ ನಮ್ಮ ಒಂದು ಅಡಾಪ್ಟೇಷನ್ ಆಫ್ ಆಟೋಮೇಷನ್ ಕೂಡ ತುಂಬಾನೇ ಲಿಮಿಟೆಡ್ ಆಗಿದೆ. ಈಗ ನಾವು ಈ ಸ್ಕಿಲ್ಡ್ ಡೆವಲಪ್ಮೆಂಟ್ ಅನ್ನ ನೋಡ್ತಿದೀವಿ, ಅಥವಾ ಒಂದು ಸ್ಟ್ರಾಂಗ್ ಟ್ರೈನಿಂಗ್ ಎಕೋಸಿಸ್ಟಮ್ ಬೇಕಾಗಿರುತ್ತೆ. ಇಲ್ಲಾಂದ್ರೆ ರೋಬೋಸ್ಟ್ ಸಪ್ಲೈ ಚೈನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋವರೆಗೂ ಕೂಡ ನಮ್ಮ ಒಂದು ಲೇಬರ್ ಕಾಸ್ಟ್ ಅಡ್ವಾಂಟೇಜ್ ನ ಪೂರ್ತಿಯಾಗಿ ಕ್ಯಾಪಿಟಲೈಸ್ ಮಾಡ್ಕೊಳ್ಳೇಬೇಕಾಗಿಲ್ಲ. ಎರಡನೇದು ಸ್ಟೀಲ್ ಕಾಸ್ಟ್, ಉಕ್ಕಿನ ವೆಚ್ಚ. ಶಿಪ್ ಬಿಲ್ಡಿಂಗ್ ಅಲ್ಲಿ ಎರಡನೇ ಮೇಜರ್ ಕಾಸ್ಟ್ ಅಂತ ಅಂದ್ರೆ ಸ್ಟೀಲ್, ಉಕ್ಕು ಅಂತ ಹೇಳ್ತೀವಿ. ಮತ್ತೆ ಸ್ಟೀಲ್ ಕೂಡ ಅಮೆರಿಕದಲ್ಲಿ ಗಣನೀಯವಾಗಿ ಹೆಚ್ಚು ಎಕ್ಸ್ಪೆನ್ಸಿವ್. ಶಿಪ್ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ನೋಡಿದಾಗ ಈ ಒಂದು ಸ್ಟೀಲ್ ಪ್ರೈಮರಿ ಮೆಟೀರಿಯಲ್ ಆಗಿದೆ. ಆದ್ರೆ ಅಮೆರಿಕ ಸ್ಟೀಲ್ ಪ್ರೊಡಕ್ಷನ್ ಲಿಮಿಟೆಡ್ ಮಾಡ್ಕೊಂಡಿದೆ. ಮತ್ತೆ ಇಂಪೋರ್ಟ್ ಡ್ಯೂಟೀಸ್ ಗಳನ್ನ ನೋಡಿದಾಗ ಹಾಗೆ ಸಪ್ಲೈ ಚೈನ್ ಇಶ್ಯೂಸ್ ಕಾಸ್ಟ್ ಗಳು ಕೂಡ ಇನ್ನೂ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಡೊಮೆಸ್ಟಿಕ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ತುಂಬಾ ಸ್ಲೋ ಗ್ರೋತ್ ಇರೋದ್ರಿಂದ ಅಮೆರಿಕ ಈಗ ತನ್ನ ಒಂದು ಆನ್ಯುವಲ್ ಸ್ಟೀಲ್ ಡಿಮ್ಯಾಂಡ್ ನ ಸುಮಾರು 25% ಏನಿದೆ ಇದನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. 1980 ರಿಂದ ನಾವು ನೋಡಿದಾಗ US ಶಿಪ್ ಬಿಲ್ಡಿಂಗ್ ಕಾಸ್ಟ್ ಅನ್ನ ಸತತವಾಗಿ ಹೆಚ್ಚಾಗ್ತಾನೆ ಮಾಡ್ತಿರೋದು. ಆದ್ರೆ ಈ ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತಾನೆ ಇದೆ. ಈ ಎಕ್ಸಾಂಪಲ್ ಅನ್ನ ನೋಡ್ಕೊಂಡು ಬನ್ನಿ. 1980 ರಲ್ಲಿ ಅಮೆರಿಕ ಅಲ್ಲಿ ಒಂದು ಕಂಟೈನರ್ ಶಿಪ್ ಬಿಲ್ಡ್ ಮಾಡೋದಕ್ಕೆ ಪ್ರತಿ ಯೂನಿಟ್ಗೆ $66,000 ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತು. ಇದಕ್ಕೆ ನಾವು ಹೋಲಿಸಿದ್ರೆ ಬೇರೆ ದೇಶಗಳು ಇದೇ ತರದ ಶಿಪ್ಸ್ ಗಳನ್ನ ಕೇವಲ $43,000ಗೆ ಬಿಲ್ಡ್ ಮಾಡ್ತಿತ್ತು. ಮತ್ತೆ ಇದು ಕೇವಲ ಅಪ್ಫ್ರಂಟ್ ಕಾಸ್ಟ್ ಅಷ್ಟೇ ಅಲ್ಲ, ಅಮೆರಿಕದಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಕೂಡ ತುಂಬಾನೇ ಹೆಚ್ಚು. ಈ ಎಲ್ಲಾ ಒಂದು ಅಡಿಷನಲ್ ಎಕ್ಸ್ಪೆನ್ಸಸ್ ಅನ್ನ ನೋಡ್ಕೊಂಡಾಗ ನಿಧಾನವಾಗಿ ಅಮೆರಿಕದ ಒಂದು ಶಿಪ್ ಬಿಲ್ಡಿಂಗ್ ನ ಗ್ಲೋಬಲ್ ಕಾಂಪಿಟೇಟಿವ್ಸ್ ಏನಿರುತ್ತೆ ಇದು ತುಂಬಾ ಕಡಿಮೆ ಮಾಡ್ಕೊಂಡು. ಮೂರನೇದು ಪ್ರೊಟೆಕ್ಷನಿಸ್ಟ್ ಪಾಲಿಸೀಸ್ ಗಳ ಒಂದು ವೈಫಲ್ಯ ಅಂದ್ರೆ ಫೇಲ್ಯೂರ್ ಅಂತ ಹೇಳ್ಬೋದು. ಈಗ ಬರೋಣ ಅಂದ್ರೆ US ಶಿಪ್ ಬಿಲ್ಡಿಂಗ್ ನ ಡಿಕ್ಲೇನ್ ಗೆ ಮೂರನೇ ಕಾರಣ ಅಲ್ವಾ ಇದು. ಈಗ ಪ್ರೊಟೆಕ್ಷನಿಸ್ಟ್ ಪಾಲಿಸೀಸ್ ಗಳ ನಾವು ಫೇಲ್ಯೂರ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಜಾನ್ಸ್ ಆಕ್ಟ್ ಆಫ್ 1920 ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ನೋಡಿ, ಅದರ ಮುಖ್ಯ ಗೋಲ್ ಏನಾಗಿತ್ತು, ಡೊಮೆಸ್ಟಿಕ್ ಶಿಪ್ಪಿಂಗ್ ನ ಪ್ರಿಸರ್ವ್ ಮಾಡ್ಕೊಳ್ಳೋದು ಮತ್ತೆ ಮರಿಟೈಮ್ ಜಾಬ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಾಗಿತ್ತು ಅಲ್ವಾ. ಆದ್ರೆ ವ್ಯಂಗ್ಯವಾಗಿ ನಾವಿಲ್ಲಿ ನೋಡಿದಾಗ ಅದಕ್ಕೆ
ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿತ್ತು. US ಶಿಪ್ ಬಿಲ್ಡರ್ಸ್ ಗ್ಲೋಬಲ್ ಕಾಂಪಿಟೇಷನ್ ಇಂದ ರಕ್ಷಿಸಲ್ಪಟ್ಟಿದ್ದಾರೆ ಅಂತ ಅನ್ಸತ್ತೆ. ಆದ್ರೆ ಅವ್ರಿಗೆ ಇನೋವೇಟ್ ಮಾಡೋದಕ್ಕಾಗ್ಲಿ ಅಥವಾ ಒಂದು ಎಫಿಷಿಯನ್ಸಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಾಗ್ಲಿ ಯಾವುದೇ ಇನ್ಸೆಂಟಿವ್ ಇರಲಿಲ್ಲ. ಈಗ ಕಾಸ್ಟ್ ನ ಕಡಿಮೆ ಮಾಡೋ ಪ್ರೆಷರೇ ಇರಲಿಲ್ಲ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಟೆಕ್ನಾಲಜಿ ಕೂಡ ನಿಂತ ನೀರಾಗಿ ಕಾಣ್ತಾ ಇತ್ತು. ಕಾಲಕ್ರಮೇಣ ಇದರಿಂದ ಏನಾಗುತ್ತೆ, ರೈಸಿಂಗ್ ಪ್ರೈಸಸ್, ಔಟ್ಡೇಟೆಡ್ ಮೆಥಡ್ಸ್ ಮತ್ತೆ ಗ್ಲೋಬಲ್ ರಿಲೆವೆನ್ಸ್ ಗಳನ್ನ ನೋಡಿದಾಗ ನಿಧಾನವಾಗಿ ಕಷ್ಟಗಳು ಕೂಡ ಹಾಗೆ ಇನ್ನೊಂದ್ ಕಡೆ ನಷ್ಟನೂ ಕೂಡ ಸ್ಟಾರ್ಟ್ ಆಗೋಯ್ತು. ಮತ್ತೆ ಇಲ್ಲಿದೆ ನಿಜವಾದ ಒಂದು ಟ್ವಿಸ್ಟ್. ವರ್ಲ್ಡ್ ವಾರ್ ಸೆಕೆಂಡ್ ಸಮಯದಲ್ಲಿ 5,000 ಶಿಪ್ ಬಿಲ್ಡ್ ಮಾಡಿದ ಇದೇ ದೇಶ ಪೀಸ್ ಟೈಮ್ ಅಲ್ಲಿ ಒಂದು ಸಸ್ಟೈನಬಲ್ ಕಮರ್ಷಿಯಲ್ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ಬಿಲ್ಡ್ ಮಾಡೋಕ್ ಆಗ್ಲಿಲ್ಲ ನೋಡಿ. ಒಂದು ಕೋಲ್ಡ್ ವಾರ್ ಭ್ರಮೆ. ಈಗ ವರ್ಲ್ಡ್ ವಾರ್ ಸೆಕೆಂಡ್ ನಂತರ 1947 ರಲ್ಲಿ ನಾವು ತಗೊಂಡಾಗ ಒಂದು ಕೋಲ್ಡ್ ವಾರ್ ಶುರುವಾಯಿತು. ಇದು ಅಮೆರಿಕ ಮತ್ತೆ ಸೋವಿಯತ್ ಯೂನಿಯನ್ ನಡುವೆ. ಅಂದ್ರೆ ಈ ಐಡಿಯಾಗಳ ಬಗ್ಗೆ ನಾವು ನೋಡಿದಾಗ ಮಿಲಿಟರಿ ಪವರ್ ನ ಬ್ಯಾಟಲ್ ಶುರುವಾಗೋಗಿದ್ದು. ಈ ಸಮಯದಲ್ಲಿ ಅಮೆರಿಕ ಶಿಪ್ ಯಾರ್ಡ್ಸ್ ಗಳಿಗೆ ಟೆಂಪ್ರವರಿ ರಿಲೀಫ್ ಸಿಕ್ಕಿತ್ತು. ಇನ್ನು ಡಿಫೆನ್ಸ್ ಬಡ್ಜೆಟ್ಸ್ ಹೆಚ್ಚಿದ್ದು. ಇನ್ನೊಂದ್ ಕಡೆ ಈ ಒಂದು ನಾವೆಲ್ ಶಿಪ್ ಬಿಲ್ಡಿಂಗ್ ಭೂಮಿಗಾಗಿತ್ತು ಕೂಡ. ಅಂದ್ರೆ US ಶಿಪ್ ಯಾರ್ಡ್ಸ್ ಮಿಲಿಟರಿಯನ್ನೇ ತಮ್ಮ ಒಂದು ಬೆಸ್ಟ್ ಅಂತ ಅವ್ರು ಅನ್ಕೊಂಡಿದ್ರು. ಈಗ ನೀವೇ ಯೋಚನೆ ಮಾಡಿ, ಪ್ರಪಂಚದಲ್ಲಿ ಯಾರಾದ್ರೂ ನಿಮ್ಗೆ ಏನಾದ್ರೂ ವಿಷಯ ಕೇಳಿದಾಗ ನಮ್ಮ ಪೂರ್ತಿ ಫೋಕಸ್ ಏನಿರುತ್ತೆ, ಅಮೆರಿಕನೇ ಬೆಸ್ಟ್ ಅಂತ ಹೇಳ್ತಿದ್ವಿ. ಅದೇ ಒಂದು ನೇವಿ ಕಡೆಗೆ ಶಿಫ್ಟ್ ಮಾಡ್ತಿದ್ವಿ. ಆದ್ರೆ 1990 ಕೋಲ್ಡ್ ವಾರ್ ಮುಗಿದ ಮೇಲೆ ಮತ್ತೆ ಮಿಲಿಟರಿ ಬಡ್ಜೆಟ್ಸ್ ಗಳು ಕೂಡ ಕಡಿತ ಆದಾದ್ಮೇಲೆ ಅದೇ ಶಿಪ್ ಯಾರ್ಡ್ಸ್ ಗಳು ಕಮರ್ಷಿಯಲ್ ಕ್ಲೈಂಟ್ಸ್ ಇಲ್ಲದೆ ಮತ್ತೆ ಬ್ಯಾಕಪ್ ಪ್ಲಾನ್ ಇಲ್ದೇನು ಕೂಡ ಕಂಪ್ಲೀಟ್ಲಿ ಹಾಗೆ ಉಳಿದ್ಬಿಟ್ವು. ಇಂಟ್ರೆಸ್ಟಿಂಗ್ ಅಂತಂದ್ರೆ ಇವತ್ತು ಭಾರತ ಕೂಡ ಹೆಚ್ಚು ಕಡಿಮೆ ಇದೇ ಡೈರೆಕ್ಷನ್ ಅಲ್ಲಿ ಸಾಕ್ತಿರ್ಬೋದು. ಹೆಚ್ಚಿನ ಇಂಡಿಯನ್ ಶಿಪ್ ಬಿಲ್ಡಿಂಗ್ ಕಂಪನಿಗಳು ಇವತ್ತು ತಮ್ಮ ಒಂದು ರೆವಿನ್ಯೂನ ಹೆಚ್ಚಿನ ಭಾಗ ಏನಿದೆ ಅದನ್ನ ಒಂದು ಡಿಫೆನ್ಸ್ ಆರ್ಡರ್ಸ್ ಗಳಿಂದಾನೇ ಜನರೇಟ್ ಮಾಡ್ತವೆ. ಇನ್ನು ಕಮರ್ಷಿಯಲ್ ಶಿಪ್ ಬಿಲ್ಡಿಂಗ್ ಮತ್ತೆ ಎಕ್ಸ್ಪೋರ್ಟ್ ನ ಒಂದು ಕಾಂಟ್ರಿಬ್ಯೂಷನ್ ಅನ್ನು ನಾವು ನೋಡಿದಾಗ ಇನ್ನು ತುಂಬಾನೇ ಲಿಮಿಟೆಡ್ ಆಗಿದೆ. ನಾವೇನಾದ್ರೂ ಡೈವರ್ಸಿಫೈ ಮಾಡಿಲ್ಲ ಅಂತ ಅನ್ಕೊಳ್ಳಿ, US ಶಿಪ್ ಯಾರ್ಡ್ಸ್ ಪೋಸ್ಟ್ ಕೋಲ್ಡ್ ವಾರ್ ಅನುಭವಿಸಿದಂತಹ ಈ ಒಂದು ವೀಕ್ನೆಸ್ ಏನಿದೆ, ಕಷ್ಟಗಳೇನಿದೆ, ಇದನ್ನ ನಾವು ಖಂಡಿತವಾಗ್ಲೂ ಕೂಡ ಎದುರಿಸಬೇಕಾಗತ್ತೆ. ನಿಮಗ್ ಗೊತ್ತಾ, ಚೈನಾದ ಶಿಪ್ ಬಿಲ್ಡಿಂಗ್ ಸಕ್ಸಸ್ ಏನೋ ಬೈ ಚಾನ್ಸ್ ಅಂತ ಕತೆ ಅಲ್ಲ. ಅದು ಡೆಲಿಬ್ರೇಟ್ ಸ್ಟ್ರಾಟಜಿಕ್ ಪ್ಲಾನಿಂಗ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮತ್ತೆ ಅದರ ಒಂದು ಮಿಲಿಟರಿ ಹಾಗೂ ಕಮರ್ಷಿಯಲ್ ಇಂಡಸ್ಟ್ರೀಸ್ ನಡುವಿನ ತುಂಬಾ ಸ್ಮಾರ್ಟ್ ಆಗಿ ಕೋಆರ್ಡಿನೇಟ್ ಮಾಡಿರುವಂತಹ ಎಫರ್ಟ್ಸ್ ಅಂತ ಹೇಳ್ಬೋದು. ಇವತ್ತು ಚೈನಾ ಪ್ರಪಂಚದ ಒಂದು ಲಾರ್ಜೆಸ್ಟ್ ಶಿಪ್ ಬಿಲ್ಡರ್. ಕೇವಲ ಟ್ರೇಡ್ಗಾಗಿ ಅಷ್ಟು ಮಾತ್ರ ಅಲ್ಲ, ಅವರು ತನ್ನ ಒಂದು ನಾವೆಲ್ ಪವರ್ ಏನಿದೆ ಅದನ್ನ ತುಂಬಾ ಸ್ಟ್ರೆಂತ್ ಮಾಡ್ಕೊಳ್ಬೇಕು, ಪ್ರಪಂಚದಲ್ಲಿ ನಾವೇ ಲೀಡರ್ ಆಗಿರ್ಬೇಕು ಅಂತ ಪ್ರತಿ ಕ್ಷಣ ಇದರ ಮೇಲೆ ಎಫರ್ಟ್ಸ್ ಹಾಕ್ತಾರೆ. ಈ ಒಂದು ಶಿಪ್ ಬಿಲ್ಡಿಂಗ್ ಸಾಮ್ರಾಜ್ಯ ಏನಿದೆ ಅಲ್ವಾ, ಇದು ಹೃದಯ ಭಾಗದಲ್ಲಿದೆ. ಚೈನಾ ಸ್ಟೇಟ್ ಶಿಪ್ ಬಿಲ್ಡಿಂಗ್ ಕಾರ್ಪೊರೇಷನ್, ಇದನ್ನ CSSC ಅಂತ ಹೇಳ್ತೀವಿ. ಈ ಒಂದು ಮಾಸಿವ್ ಸ್ಟೇಟ್ ಓನ್ಡ್ ಎಂಟರ್ಪ್ರೈಸಸ್ ಗ್ಲೋಬಲ್ ಕಮರ್ಷಿಯಲ್ ಕ್ಲೈಂಟ್ಸ್ ಗಾಗಿ ಬಲ್ಕ್ ಕ್ಯಾರಿಯರ್ಸ್ ಮತ್ತೆ ಟ್ಯಾಂಕರ್ಸ್ ಗಳಿಂದ ಹಿಡಿದು ಚೈನಾದ ಮೋಸ್ಟ್ ಅಡ್ವಾನ್ಸ್ಡ್ ವಾರ್ಶಿಪ್ಸ್ ತನಕ ಎಲ್ಲವನ್ನು ಇವರೇ ಬಿಲ್ಡ್ ಮಾಡ್ತಾರೆ. ನೋಡಿ, ಈ ವಿಷಯಗಳನ್ನ ಮಾತ್ರ ನಾವು ಗಮನದಲ್ಲಿ ಇಟ್ಕೊಳ್ಳೋದಾದ್ರೆ 2024 CSSC ವರ್ಲ್ಡ್ ವಾರ್ ಸೆಕೆಂಡ್ ಆದ್ಮೇಲೆ ಈಚೆಗೆ ಪೂರ್ತಿನೂ ಕೂಡ US ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ಬಿಲ್ಡ್ ಮಾಡಿರೋದಕ್ಕಿಂತ ಹೆಚ್ಚು ಹಡಗುಗಳನ್ನ ಚೈನಾ ಪ್ರೊಡ್ಯೂಸ್ ಮಾಡಿದೆ. ಹೌದು, ನೀವು ಕೇಳಿದ್ದು ಸರಿ. ಅಂದ್ರೆ CSSC ಯ 1 ವರ್ಷ ಈಕ್ವಲ್ಸ್ ಟು US ಶಿಪ್ ಬಿಲ್ಡಿಂಗ್ಸ್ ನ 80 ವರ್ಷಗಳು. ಸೊ ಇದು ಹೇಗಾಯ್ತು? 21st ಸೆಂಚುರಿ ಶುರುವಾದ ತಕ್ಷಣ ಚೈನೀಸ್ ಗವರ್ಮೆಂಟ್ ತನ್ನ ಒಂದು ಇಂಟೆನ್ಷನ್ಸ್ ಏನಿದೆ ತುಂಬಾ ಕ್ಲಿಯರ್ ಮಾಡ್ಕೊಳ್ತು. ಅಂದ್ರೆ ಅಗ್ರೆಸಿವ್ ಪಾಲಿಸಿ, ಸಪೋರ್ಟ್, ಹೆವಿ ಸಬ್ಸಿಡೀಸ್ ಮತ್ತೆ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಪ್ಲಾನಿಂಗ್ ಮೂಲಕ ಅಂದ್ರೆ ಚೈನಾ ಪ್ರಪಂಚದಲ್ಲೇ ಹಿಂದೆಂದೂ ಕಂಡಿರದಂತಹ ಸ್ಕೇಲ್ ಅಲ್ಲಿ ಒಂದು ಶಿಪ್ ಬಿಲ್ಡಿಂಗ್ ಬೂಮರ್ ಟ್ರಿಗರ್ ಅನ್ನ ಮಾಡ್ಕೊಳ್ಬೇಕು, ನಾವೆಲ್ಲದಕ್ಕಿಂತ ಕೂಡ ಮುಂದೆ ಇರಬೇಕು ಅಂತ. ಇನ್ನು 2000 ಮತ್ತೆ 2010 ನಡುವೆ ನಾವು ನೋಡಿದಾಗ ಚೈನಾದ ಶಿಪ್ ಪ್ರೊಡಕ್ಷನ್ 3700% ಅಷ್ಟು ಜಂಪ್ ಆಗಿದೆ. ಮತ್ತೆ ಆಕ್ಟಿವ್ ಶಿಪ್ ಯಾರ್ಡ್ಸ್ ಗಳ ಸಂಖ್ಯೆವನ್ನ ನಾವು ನೋಡಿದಾಗ ಕೇವಲ 46 ಇಂದ 296ಗೆ ಏರೋಗಿದೆ ಗೊತ್ತಾ. ಆದ್ರೆ ಈ ಒಂದು ರ್ಯಾಪಿಡ್ ಗ್ರೋತ್ ಸಮಸ್ಯೆಗಳನ್ನು ಕೂಡ ಎಲ್ಲೋ ಒಂದ್ ಕಡೆ ತಗೊಂಡ್ಬಂದು ಕೊಟ್ಟಿದೆ. ಚೈನಾ ಗ್ಲೋಬಲ್ ಓವರ್ ಕೆಪಾಸಿಟಿಯನ್ನ ಸೃಷ್ಟಿಸಿದೆ ಬಿಡಿ. ಅವರು ಕೇವಲ ಗ್ಲೋಬಲ್ ಮಾರ್ಕೆಟ್ ಅಬ್ಸರ್ವ್ ಮಾಡೋದಕ್ಕಿಂತ ಅಂದ್ರೆ ಜೀರ್ಣಿಸ್ಕೊಳ್ಳೋದಕ್ಕಿಂತ ವೇಗವಾಗಿ ಶಿಪ್ಸ್ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇದರ ಪರಿಣಾಮವಾಗಿ ನಾವು ನೋಡಿದಾಗ ಶಿಪ್ ಪ್ರೈಸಸ್ ಕ್ರಾಶ್ ಆದ್ವು. ಇದು ಜಪಾನ್ ಮತ್ತೆ ಸೌತ್ ಕೊರಿಯಾ ತರದ ದೇಶಗಳಿಗೆ ದೊಡ್ಡ ಹೊಡೆತನೂ ಕೂಡ ಕೊಡ್ತು. ನೋಡಿ, ಚೈನಾ ಈ ಸೀನ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಸೌತ್ ಕೊರಿಯಾ ಮತ್ತೆ ಜಪಾನ್ ಅವೆರಡೂ ಕೂಡ ಶಿಪ್ ಬಿಲ್ಡಿಂಗ್ ಅಲ್ಲಿ ಗ್ಲೋಬಲ್ ಲೀಡರ್ಸ್ ಆಗಿತ್ತು. ಇದಕ್ಕಿಂತ ಚೈನಾದ ಒಂದು ಅಲ್ಟ್ರಾ ಚೀಪ್ ಈ ಒಂದು ಶಿಪ್ಸ್ ಅನ್ನ ನಾವು ನೋಡಿದಾಗ ಇದ್ರ ಜೊತೆ ಕಾಂಪೀಟ್ ಮಾಡೋದಕ್ಕೆ ಅವರಿಂದ ಆಗ್ಲೇ ಇಲ್ಲ. ಇನ್ನು ಚೈನಾದ ಮಾರ್ಕೆಟ್ ನ ಕೂಡ ತುಂಬಾ ಹಾಳು ಮಾಡ್ತು. ಆದ್ರೆ ಅದಕ್ಕೆ ರಿವರ್ಸ್ ಶಾಕ್ ಕೂಡ ಎದುರಾಗಿದೆ ನೋಡಿ. ಗ್ಲೋಬಲ್ ಡಿಮ್ಯಾಂಡ್ ಬಿದ್ದ ಹಾಗೆ ಚೈನಾದ ಒಂದು ಫ್ರಾಗ್ಮೆಂಟೆಡ್ ಇಂಡಸ್ಟ್ರಿ ಕ್ರೈಸಿಸ್ಗೂ ಕೂಡ ಸಿಕ್ಕಾಕೊಂತು. ಮತ್ತೊಮ್ಮೆ ಚೈನೀಸ್ ಗವರ್ಮೆಂಟ್ ಬೋಲ್ಡ್ ಒಂದು ಕರೆಕ್ಟಿವ್ ಮೆಜರ್ಸ್ ಏನಿದ್ರೆ ಇದ್ರ ಜೊತೆಗೆ ಮಧ್ಯ ಪ್ರವೇಶಿಸಿದ್ದು ನೋಡಿ. ಹೊಸ ಶಿಪ್ ಯಾರ್ಡ್ಸ್ ನ ಕ್ರಿಯೇಟ್ ಮಾಡೋದನ್ನ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ರು ಕೂಡ.
ಇನ್ನು ಇಂಡಸ್ಟ್ರಿಯ ಒಂದು ಒಗ್ಗೂಡಿಸುವಿಕೆ ಏನಿದೆ ಇದನ್ನ ಕಂಟಿನ್ಯೂಸ್ ಆಗಿ ಪುಷ್ ಮಾಡ್ತಿದ್ರು. ಮತ್ತೆ ಇನ್ನೊಂದ್ ಕಡೆ ನಾವು ನೋಡಿದಾಗ ವೈಟ್ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರು. ಇದು ಒಂದು ಲಾರ್ಜ್, ಎಫಿಷಿಯಂಟ್ ಮತ್ತೆ ಸ್ಟೇಟ್ ಬ್ಯಾಕ್ ಶಿಪ್ ಯಾರ್ಡ್ಸ್ ಗಳಿಗೆ ಮಾತ್ರ ಫಂಡಿಂಗ್ ಮಾಡಬೇಕು ಅನ್ನೋ ಒಂದು ಸ್ಟ್ರಿಕ್ಟ್ ಆದ ಆರ್ಡರ್ಸ್ ಅನ್ನ ಕೊಡ್ತಿತ್ತು. ಇದೊಂದು ಕ್ಲೀನ್ ಅಪ್ ಆಪರೇಷನ್ ಆಗಿತ್ತು ಬಿಡಿ. ಈಗ ಇನ್ಎಫಿಷಿಯಂಟಿ ಪ್ಲೇಯರ್ಸ್ ಗಳನ್ನ ತೆಗೆದುಹಾಕಲಾಗ್ತಿತ್ತು. ಮತ್ತೆ ಒಂದು ಬೆಸ್ಟ್ ಶಿಪ್ ಯಾರ್ಡ್ಸ್ ಗಳನ್ನ ಮಾತ್ರ ಸ್ಟ್ರಾಟಜಿಕ್ ನ್ಯಾಷನಲ್ ಅಸೆಟ್ಸ್ ಅಂತ ಡಿಕ್ಲೇರ್ ಮಾಡಲಾಗ್ತಿತ್ತು. 2019ರಲ್ಲಿ ಅತಿ ದೊಡ್ಡ ಕನ್ಸಾಲಿಡೇಷನ್ ಮೂವ್ ನಡೆಯಿತು. ಅಂದ್ರೆ CSSC ತನ್ನ ಒಂದು ಟಾಪ್ ಡೊಮೆಸ್ಟಿಕ್ ರೈವಲ್ CSIC ಜೊತೆಗೆ ಮರ್ಜ್ ಆಗಿ ಪ್ರಪಂಚದ ಲಾರ್ಜೆಸ್ಟ್ ಶಿಪ್ ಬಿಲ್ಡಿಂಗ್ ಕಂಪನಿ ಆಯ್ತು ಗೊತ್ತಾ. ಇನ್ನು ಕಾಂಟೆಕ್ಸ್ಟ್ ಆಗಿ ನಾವು ನೋಡಿದಾಗ ಸೌತ್ ಕೊರಿಯಾದ ಹುಂಡೈ ಹತ್ರ $33 ಬಿಲಿಯನ್ ಮೌಲ್ಯದ ಅಸೆಟ್ ಹೋಲ್ಡಿಂಗ್ಸ್ ಇದ್ರೆ, ಹೊಸದಾಗಿ ಫಾರ್ಮ್ ಆದ CSSCಯ ಒಂದು ಅಸೆಟ್ಸ್ ಬರೋಬ್ಬರಿ $120 ಬಿಲಿಯನ್ ಗೆ ತಲುಪೋಯ್ತು. ಆಮೇಲೆ ಬಂತು ನೋಡಿ ಹೈ ವ್ಯಾಲ್ಯೂ ಶಿಪ್ಸ್ ಕಡೆಗಿನ ಒಂದು ಶಿಫ್ಟ್. ಚೈನಾ ಮಾಸ್ ಪ್ರೊಡಕ್ಷನ್ ಅಲ್ಲಿ ಅತಿಯಾದ ಒಂದು ಡಾಮಿನೆನ್ಸ್ ಅನ್ನ ಸ್ಥಾಪಿಸಿದ ಮೇಲೆ ಸ್ಪೆಷಲೈಸ್ಡ್ ಹೈ ವ್ಯಾಲ್ಯೂ ವೆಸಲ್ಸ್ ಗಳ ಮೇಲೆ ಫೋಕಸ್ ಮಾಡೋದಕ್ಕೆ ಶುರು ಮಾಡ್ತು. ಇವತ್ತು ಚೈನಾ LNG ಟ್ಯಾಂಕರ್ಸ್ ಗಳು ಮತ್ತೆ ಒಂದು ಕ್ರೂಸ್ ಶಿಪ್ಸ್ ತರದ ಕಾಂಪ್ಲೆಕ್ಸ್ ಶಿಪ್ಸ್ ಗಳನ್ನ ಸುಲಭವಾಗಿ ಬಿಲ್ಡ್ ಮಾಡ್ತಿದೆ. ಮತ್ತೆ ಈ ಒಂದು ಫೇಸ್ ಅಲ್ಲಿ ಚೈನಾ ತನ್ನ ಒಂದು ಮೋಸ್ಟ್ ಗೇಮ್ ಚೇಂಜಿಂಗ್ ಸ್ಟ್ರಾಟಜೀಸ್ ಗಳಲ್ಲಿ ಒಂದನ್ನ ರೋಲ್ ಔಟ್ ಮಾಡ್ತು. ಅಂದ್ರೆ ಮಿಲಿಟರಿ ಸಿವಿಲ್ ಫ್ಯೂಷನ್. ಹೆಚ್ಚಿನ ದೇಶಗಳು ಮಿಲಿಟರಿ ಮತ್ತೆ ಕಮರ್ಷಿಯಲ್ ಶಿಪ್ ಬಿಲ್ಡಿಂಗ್ಸ್ ಅನ್ನ ಬೇರೆ ಬೇರೆ ಇಟ್ಟಿರತ್ತೆ. ಅವ್ರಿಗೆ ಒಂದು ಡಿಫ್ರೆಂಟ್ ಯಾರ್ಡ್ಸ್, ಡಿಫ್ರೆಂಟ್ ಟೀಮ್ಸ್, ಡಿಫ್ರೆಂಟ್ ಟೆಕ್ನಾಲಜೀಸ್ ಗಳ ಇದ್ದೇ ಇರುತ್ತೆ. ಆದ್ರೆ ಚೈನಾ ಮಾತ್ರ ಆ ರೀತಿ ಅಲ್ಲ ನೋಡಿ. ಚೈನಾದಲ್ಲಿ ಇವತ್ತು ಫಾರಿನ್ ಕ್ಲೈಂಟ್ಸ್ ಗಳಿಗೆ ಕಂಟೈನರ್ ಶಿಪ್ ಬಿಲ್ಡ್ ಮಾಡೋ ಶಿಪ್ ಯಾರ್ಡ್ ಗಳನ್ನ ನಾವು ನೋಡಿದಾಗ ನಾಳೆ ಚೈನೀಸ್ ನೇವಿಗೆ ನ್ಯಾವಲ್ ಡಿಸ್ಟ್ರಾಯರ್ ಮಾಡುವಂತಹ ಬಿಲ್ಡ್ ಮಾಡ್ಕೊಳ್ಳೋ ಅಂತ ಒಂದು ಆಪರ್ಚುನಿಟಿ ಇಲ್ಲಿ ಸಿಗುತ್ತೆ. ಇನ್ನು ಶಾಂಘೈಲಿರೋ ಈ ಒಂದು ಚಾಂಗ್ಸಿಂಗ್ ಐಲಾಂಡ್, ಗುಂಗ್ಜಾಂಗ್ಸ್ ಅಲ್ಲಿರೋ ಲಾಂಗುಂಗ್ಸಿ ಮತ್ತೆ ಡ್ಯಾಲಿ ಅಂತರದ ಶಿಪ್ ಬಿಲ್ಡಿಂಗ್ ಹಬ್ಸ್ ಈ ಒಂದು ಡ್ಯೂಯಲ್ ಯೂಸ್ ಅಂದ್ರೆ ದ್ವಿ ಉಪಯೋಗಿ ಅಂತ ಹೇಳ್ತೀವಿ ಪ್ರೊಡಕ್ಷನ್ಗೋಸ್ಕರನೇ ಡಿಸೈನ್ ಮಾಡ್ಕೊಂಡಿದೆ. ಈ ಮಾಡೆಲ್ ನಾವು ನೋಡಿದಾಗ ಕಂಟಿನ್ಯೂಸ್ ಆಗಿ ಆಪರೇಷನ್ಸ್ ನಡೆಸುತ್ತೆ, ಮತ್ತೆ ಸ್ಟಡಿ ರೆವಿನ್ಯೂಸ್ ಗಳು ಇರುತ್ತೆ, ಮತ್ತೆ ಬೇಕಾದಾಗ ರ್ಯಾಪಿಡ್ ಸ್ಕೇಲಿಂಗ್ ನಲ್ಲಿ ಖಚಿತಪಡಿಸಿಕೊಳ್ಳುತ್ತೆ. ಇದು ಇನ್ಕ್ರೆಡಿಬಲಿ ಎಫಿಷಿಯಂಟ್ ಅಂತ ಹೇಳ್ಬೋದು. ಮತ್ತೆ ಚೈನಾಗೆ ಕಮರ್ಷಿಯಲ್ ಪ್ರಾಫಿಟಬಿಲಿಟಿ ಆಗಿರ್ಬೋದು ಮತ್ತೆ ಮಿಲಿಟರಿ ಗೋಲ್ಸ್ ಎರಡನ್ನೂ ಕೂಡ ಒಂದೇ ಟೈಮ್ ಅಲ್ಲಿ ಅಂದ್ರೆ ಏಕಕಾಲದಲ್ಲಿ ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ. CSSC ಈಗ ಒಂದು ಟಾಪ್ ಗ್ಲೋಬಲ್ ಡಿಫೆನ್ಸ್ ಕಾಂಟ್ರಾಕ್ಟರ್ಸ್ ಗಳಲ್ಲಿ ಒಂದಾಗಿದೆ. ಆದ್ರೆ ಅವರ ರೆವಿನ್ಯೂಸ್ ನಾವು ನೋಡಿದಾಗ ಕೇವಲ 23% ಮಾತ್ರ ಡಿಫೆನ್ಸ್ ಇಂದ ಬರುತ್ತೆ. ಅದನ್ನ ಡಿಫೆನ್ಸ್ ಫರ್ಮ್ಸ್ ಗಳ ಒಂದು ಗ್ಲೋಬಲ್ ಆವರೇಜ್ ಆದ 56% ಜೊತೆ ಅಂದ್ರೆ ಕಂಪೇರ್ ಮಾಡ್ಕೊಳ್ಳಿ. ಅಂದ್ರೆ CSSCಯ ಒಂದು ಹೆಚ್ಚಿನ ಹಣ ಇನ್ನೂ ಕೂಡ ಸಿವಿಲಿಯನ್ ಶಿಪ್ ಬಿಲ್ಡಿಂಗ್ ನಿಂದಾನೇ ಬರ್ತಾ ಇರೋದು. ನೋಡಿ, ಅಮೆರಿಕ ಇದಕ್ಕೆ ಕಾಂಪೀಟ್ ಮಾಡಬಹುದಾ? ಅದೇ ದೊಡ್ಡ ಪ್ರಶ್ನೆ. ಅಮೆರಿಕ ಚೈನಾದ ಶಿಪ್ ಬಿಲ್ಡಿಂಗ್ ನ ಸ್ಕೇಲ್ ನೋಡಿದಾಗ ಮತ್ತೆ ಎಫಿಷಿಯನ್ಸಿಯಾಗಿ ಖಂಡಿತವೂ ಸರಿಸಾಟಿ ಆಗತ್ತಾ? ಅದು ತನ್ನ ಹಳೆಯ ಒಂದು ಡಾಮಿನೆನ್ಸ್ ಏನಿದೆ ಯಾವತ್ತಾದ್ರೂ ವಾಪಸ್ ಪಡ್ಕೊಳ್ಬಹುದಾ? ಸರಿ, US ಟ್ರೈ ಮಾಡ್ತಿದೆ ಅಂತ ಅನ್ಕೊಳ್ಳೋಣ. ಆದ್ರೂ ಕೂಡ ದೊಡ್ಡ ಬೆಟ್ಟ ಏನಿರುತ್ತೆ ಅದನ್ನ ಹತ್ತದ ಹಾಗೆ ಅಷ್ಟು ಈಸಿ ಇಲ್ಲ. ಇತ್ತೀಚೆಗೆ ಅಮೆರಿಕ ಮತ್ತೆ ಪ್ರೊಟೆಕ್ಷನಿಸ್ಟ್ ಪಾಲಿಸಿಗಳ ಮೇಲೆ ಹೆಚ್ಚು ಒಲವನ್ನ ತೋರಿಸ್ಕೊಂಡಿದೆ. ಫಾರ್ ಎಕ್ಸಾಂಪಲ್, ಟ್ರಂಪ್ ಆಡಳಿತದಲ್ಲಿ ಚೈನೀಸ್ ಶಿಪ್ಸ್ ಗಳ ಮೇಲೆ ಪ್ರತಿ ಪೋರ್ಟ್ಗೆ ಅಂದ್ರೆ ಈ ಕಾಲ್ ಅನ್ನು ನಾವು ನೋಡಿದಾಗ $1.5 ಮಿಲಿಯನ್ ಲೆವಿನ ಹಾಕಿದ್ದಾರೆ. ಆದ್ರೆ ಇಂಡಸ್ಟ್ರಿ ಕಡೆಯಿಂದ ವಿರೋಧ ಬಂದ ಮೇಲೆ ಆ ಲೆವೀಸ್ ಈಗ ಕಡಿಮೆ ಆಗ್ತದೆ. ಈ ಪ್ರೊಟೆಕ್ಷನಿಸ್ಟ್ ಮೆಜರ್ಸ್ ಸೆಕ್ಟರ್ ನ ರಿವೈವ್ ಮಾಡೋದಕ್ಕೆ ಸ್ವಲ್ಪ ಅಂದ್ರೆ ಉಸಿರಾಡೋದಕ್ಕೂ ಸಹ ಜಾಗ ಸಿಗುತ್ತೆ ಅಂತ US ಎಲ್ಲೋ ಒಂದ್ ಕಡೆ ಹೋಪ್ ಅನ್ನ ಇಟ್ಕೊಂಡಿದೆ. ಆದ್ರೆ ರಿಯಾಲಿಟಿ ಏನ್ ಗೊತ್ತಾ? ಕಳೆದ 20 ವರ್ಷಗಳಲ್ಲಿ ಚೈನಾ ಬಿಲ್ಡ್ ಮಾಡಿರೋ ಈ ಸ್ಕೇಲ್, ಕೋಆರ್ಡಿನೇಷನ್ ಅಥವಾ ಮೊಮೆಂಟಮ್ ನ ನೋಡಿದಾಗ ಅಮೆರಿಕ ಹತ್ರ ಖಂಡಿತವಾಗ್ಲೂ ಇಲ್ಲ. ಹೆಚ್ಚಿನ US ಶಿಪ್ ಯಾರ್ಡ್ಸ್ ಕಡಿಮೆ ಸಂಖ್ಯೆಯಲ್ಲಿ ನಡೀತಿದೆ ಮತ್ತೆ ಔಟ್ಡೇಟೆಡ್ ಆಗಿದೆ ಕೂಡ. ಆಪರೇಷನಲ್ ಕಾಸ್ಟ್ ತುಂಬಾನೇ ಹೈ ಆಗಿದೆ. ಮತ್ತೆ ಟ್ಯಾಲೆಂಟ್ ಪೈಪ್ ಲೈನ್ ಅನ್ನ ನೋಡಿದಾಗ ಈಗ ಏನ್ ಹೇಳ್ತೀವಿ, ಪ್ರತಿಭೆಗಳನ್ನ ತರಬೇತಿಗೊಳಿಸುವಂತಹ ವ್ಯವಸ್ಥೆ ಅಂತ ಹೇಳ್ತೀವಿ, ತುಂಬಾ ಹಾಳಾಗೋಗಿದೆ. ಇನ್ನು ಯಂಗ್ ಅಮೆರಿಕನ್ ಟೆಕ್ ಮತ್ತೆ ಒಂದು ಫೈನಾನ್ಸ್ ಕಡೆಗೆ ಸಾಕ್ತಿದ್ರೆ ಇದರಿಂದ ಶಿಪ್ ಯಾರ್ಡ್ಸ್ ಅಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇರೋ ಜನರ ಸಂಖ್ಯೆನೂ ಕೂಡ ತುಂಬಾ ಕಡಿಮೆ ಆಗ್ತಿದೆ. ಇದರಿಂದ ಏನಾಗುತ್ತೆ, ಲೇಬರ್ ಶಾರ್ಟೇಜಸ್ ಆಗಿರ್ಬೋದು, ಹೈ ವೇಜಸ್, ಎಲ್ಲಾ ಸಮಸ್ಯೆಗಳು ಕೂಡ ಉಂಟಾಗತ್ತೆ. ಇನ್ನೊಂದ್ ಕಡೆ ಚೈನಾ ಈ ಒಂದು ಡ್ಯೂಯಲ್ ಯೂಸ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ಬಳಸುತ್ತೆ. ಆದ್ರೆ US ಮತ್ತೆ ಇಂಡಿಯಾ ಕಡೆ ಖಂಡಿತವಾಗ್ಲೂ ಇನ್ನೂ ಇಲ್ಲ. ಚೈನಾದ ಮಿಲಿಟರಿ ಮತ್ತೆ ಕಮರ್ಷಿಯಲ್ ಶಿಪ್ ಬಿಲ್ಡಿಂಗ್ ಅನ್ನ ನಾವು ನೋಡಿದಾಗ ಒಂದೇ ಯೂನಿಫೈಡ್ ಎಕೋಸಿಸ್ಟಮ್ ಅಡಿಯಲ್ಲಿ ಆಪರೇಟ್ ಆಗುತ್ತೆ. ಸೇಮ್ ಯಾರ್ಡ್ಸ್, ಸೇಮ್ ವರ್ಕ್ ಫೋರ್ಸ್, ಸೇಮ್ ಟೆಕ್. ಆದ್ರೆ US ಅಲ್ಲಿ ನೇವಿ ಮತ್ತೆ ಕಮರ್ಷಿಯಲ್ ಸೆಕ್ಟರ್ಸ್ ಪೂರ್ತಿಯಾಗಿ ಸಪರೇಟ್ ಆಗಿದೆ. ಇದರಿಂದ ಡ್ಯೂಪ್ಲಿಕೇಟ್ ಕಾಸ್ಟ್, ಇನ್ಎಫಿಷಿಯಂಟ್ ರಿಸೋರ್ಸ್ ಯೂಸ್ ಮತ್ತೆ ಒಂದು ಸ್ಕೇಲಬಿಲಿಟಿ ಅಂತ ಏನ್ ಹೇಳ್ತೀವಿ ಇದರ ಒಂದು ಕೊರತೆ ಉಂಟಾಗುತ್ತೆ. ಅನ್ಫಾರ್ಚುನೇಟ್ಲಿ ನಮ್ಮ ಭಾರತ ಕೂಡ ಹೆಚ್ಚು ಕಡಿಮೆ ಇದೇ ತರದ ಒಂದು ಇಶ್ಯೂನ ಎದುರಿಸಿದೆ ಬಿಡಿ. ನಮ್ಮ ಮಿಲಿಟರಿ ಮತ್ತೆ ಕಮರ್ಷಿಯಲ್ ಶಿಪ್ ಬಿಲ್ಡಿಂಗ್ ಕೆಪಾಬಿಲಿಟೀಸ್ ಕೂಡ ಈ ಒಂದು ಪ್ರತ್ಯೇಕ ವಿಭಾಗಗಳಲ್ಲಿ ಡಿವೈಡ್ ಆಗಿದೆ. ಅದು ತಮ್ಮ ಸ್ಕೇಲ್ ಮತ್ತೆ ಫ್ಲೆಕ್ಸಿಬಿಲಿಟಿ ಎರಡನ್ನೂ ಕೂಡ ಲಿಮಿಟ್ ಮಾಡುತ್ತೆ. ಅಮೆರಿಕ ಮತ್ತೆ ಇಂಡಿಯಾ ತಮ್ಮ ಒಂದು ಶಿಪ್ ಬಿಲ್ಡಿಂಗ್ ಕಾಂಪಿಟೇಟಿವ್ನೆಸ್ ಏನಿದೆ ಇದನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಂದ್ರೆ ಅವರು ಚೈನಾದ ಪ್ಲೇ ಬುಕ್ ನಿಂದ ಅಂದ್ರೆ ಅವರ ತಂತ್ರಗಳಿಂದ ಸುಳಿವುಗಳನ್ನ ತಗೊಳ್ಬೇಕು. ಮತ್ತೆ ಆ ಐಡಿಯಾಸ್ ಗಳನ್ನ ತಮ್ಮದೇ ಆದ
ಸ್ಟ್ರೆಂತ್ ಒಂದಿಗೆ ಸರಿ ಹೊಂದಿಸ್ಕೊಳ್ಳೋ ಹಾಗೆ ಇದನ್ನ ಅವರು ಅಳವಡಿಸ್ಕೊಳ್ಬೇಕು. ಹಾಗಿದ್ರೆ ಮಾತ್ರ ಇಲ್ಲೊಂದು ದಾರಿ ಸಿಗತ್ತೆ. ಏನ್ ಮಾಡ್ಬೋದು? ಸರ್ಕಾರ ಇದಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಬೋದು ನೋಡಿ. ಶಿಪ್ ಬಿಲ್ಡಿಂಗ್ ಅಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು. ಜಪಾನ್ ಮತ್ತೆ ಸೌತ್ ಕೊರಿಯಾ ತರದ ದೇಶಗಳ ಜೊತೆ ಸ್ಟ್ರಾಂಗರ್ ಪಾರ್ಟ್ನರ್ಶಿಪ್ಸ್ ಬಿಲ್ಡ್ ಮಾಡಬೇಕು. ಮತ್ತೆ ಚೈನಾದ ಪ್ರಮಾಣ ಏನಿರುತ್ತೆ ಹಿಂದೆ ಬೀಳುವಂತ ಬದಲು ಅಡ್ವಾನ್ಸ್ಡ್ ಕ್ಲೀನ್ ಎನರ್ಜಿ ವೆಸಲ್ಸ್ ಮತ್ತೆ ಒಂದು ನೀಶೆ ಎಕ್ಸ್ಪರ್ಟೈಸ್ ಮೇಲೆ ಫೋಕಸ್ ಮಾಡಬೇಕು. ನೋಡಿ, ಇಲ್ಲೊಂದು ಮುಖ್ಯವಾದ ಅಂಶ ಇದೆ. ಚೈನಾದ ಡಾಮಿನೆನ್ಸ್ ಏನಿದೆ ಅದು ಕೇವಲ ಒಂದು ರಾತ್ರಿಯಲ್ಲಿ ನಡೆದಿರೋದಲ್ಲ. ಇಲ್ಲಿ ದಶಕಗಳ ಕಾಲ ನಡೆದಿರುವಂತಹ ಎಫರ್ಟ್ಸ್ ಇದೆ, ಕನ್ಸಿಸ್ಟೆನ್ಸ್ ಇದೆ, ಪಾಲಿಸಿ ಮತ್ತೆ ಫೋಕಸ್ಡ್ ಎಲ್ಲದರಲ್ಲೂ ಕೂಡ ಇವರು ಕ್ಲೀನ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, US ಮತ್ತೆ ಇಂಡಿಯಾ ತರದ ದೇಶಗಳು ಕಾಂಪೀಟ್ ಮಾಡಬೇಕು ಚೈನಾ ಜೊತೆಗೆ ಅಂತಂದ್ರೆ ಈಗ್ಲಿಂದನೇ ಶುರು ಮಾಡ್ಕೊಳ್ಬೇಕು. ದೀರ್ಘಕಾಲದವರೆಗೆ ಅವರು ಕಮಿಟೆಡ್ ಆಗಿರ್ಬೇಕು. ಗ್ಲೋಬಲ್ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ತುಂಬಾನೇ ದೊಡ್ಡದು. ಮತ್ತೆ ಇವತ್ತಿನ ಒಂದು ಜಿಯೋಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಅಲ್ಲಿ ಇದು ಮಾಸಿವ್ ಇಂಪಾರ್ಟೆನ್ಸ್ ಅನ್ನ ಗಳಿಸ್ತಿದೆ. ನಾವು ಬೇಗನೆ ಕೆಲವು ಇಂಡಿಯನ್ ಅಂದ್ರೆ ಶಿಪ್ ಬಿಲ್ಡಿಂಗ್ ಕಂಪನಿಗಳ ಬಗ್ಗೆನೂ ಕೂಡ ಒಂದು ಡೀಪ್ ಡೈವ್ ಅನ್ನ ಖಂಡಿತವಾಗ್ಲೂ ತೋರಿಸ್ತೀವಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೇರೆ ಯಾವ ಟಾಪಿಕ್ಸ್ ಅನ್ನ ಕವರ್ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ. ನಾವು ಪ್ರತಿಯೊಂದನ್ನು ಕೂಡ ಓದ್ತೀವಿ, ಹಾಗೆ ನಿಮ್ಮ ಸಜೆಷನ್ಸ್ ಅನ್ನ ಸೀರಿಯಸ್ ಆಗಿ ತಗೊಳ್ತೀವಿ. ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.